ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು SSLC 2025ರ ಎಕ್ಸಾಮ್ಗೆ ಪ್ರಥಮ ಭಾಷೆ ಇಂಗ್ಲಿಷ್ ನಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ್ರಿ. ಇವತ್ತಿನ ಕ್ಲಾಸ್ ನೀವು ನೋಡಿದ್ರಂದ್ರ ಇವತ್ತು ಏನಿರ್ತೈತಿಲ್ಲ, ಫಸ್ಟ್ ಮೇನ್ ಒಳಗೆ ನಿಮ್ಗೆ ಏನಿರ್ತಾವು 1 ಮಾರ್ಕ್ಸ್ ಇಂದ 6 ಕ್ವಶನ್ ಇರ್ತಾವು. ಟೋಟಲ್ ಇದೆ 6 ಮಾರ್ಕ್ಸ್. ಇವತ್ತಿನ ಕ್ಲಾಸ್ ನೀವು ಕಂಪ್ಲೀಟ್ ಆಗಿ ನೋಡಿದ್ರ 6 ಮಾರ್ಕ್ಸ್ ನೀವು ನಾಳೆ ಎಕ್ಸಾಮ್ ಒಳಗ ತಗೊಂಡ್ ಬರ್ಬೋದ್ರಿ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ, ಫಸ್ಟ್ ಏನೈತಿ, ಶಿ ನೆವರ್ ಡಸ್ ಹರ್ ಹೋಮ್ ವರ್ಕ್. ಇದನ್ನ ಏನ್ ಮಾಡ್ಬೇಕು, ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅನ್ನ ಬರೀಬೇಕು. ನಿಮ್ಗೆ ಕ್ವಶನ್ ಟ್ಯಾಗ್ ಮೇಲೆ ಒಂದ್ ಕ್ವಶನ್ ಇರ್ತೈತಿ, ಗ್ಯಾರಂಟಿ ಇರ್ತೈತಿ. ಹಂಗಂದ್ರೆ ಈ ಕ್ವಶನ್ ಟ್ಯಾಗ್ ಅನ್ನ ಮಾಡೋ ವಿಧಾನ ಯಾವ ತರ ಅಂದ್ರ, ಈಗ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಅನ್ನ ನೋಡ್ಬೇಕು. ಶಿ ನೆವರ್ ಡಸ್ ಹರ್ ಹೋಮ್ ವರ್ಕ್, ಇದು ಪಾಸಿಟಿವ್ ಐತೋ ಅಥವಾ ನೆಗೆಟಿವ್ ಐತೋ ನೋಡ್ಬೇಕು. ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರ ನೆಗೆಟಿವ್ ಕ್ವಶನ್ ಟ್ಯಾಗ್ ಏನಿರ್ತಾವ್ರಿ ಆನ್ಸರ್ ಹಾಕವ್. ಇಲ್ಲಿ ನಮ್ಗೆ ಈಗ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೆವರ್ ಬಂದೈತಿ ಅಂದ್ರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಬರೋದ್ರಿಂದ ಡಸ್ ಅಥವಾ ಡಿಡ್ ಇವೆರಡೂದ್ರೊಳಗ ಯಾವ್ದ್ರ ಒಂದಿಗ ಆನ್ಸರ್ ಐತೆ ಅಂತ ಅರ್ಥ ಆಯ್ತು. ಹಂಗಂದ್ರೆ ಏನು ಅಲ್ಲ ಮತ್ತೆ ಡಿನೂ ಅಲ್ಲ. ಯಾಕಂದ್ರ ನಮ್ಗ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೆಗೆಟಿವ್ ಐತಂದ್ರ ನಮ್ಗ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರ್ಬೇಕು. ಈಗ ಡಸಂಟ್ ಶಿ ಏನಾಕೈತಿದೆ ನೆಗೆಟಿವ್, ಡಸಂಟ್ ಅನ್ನ ನಾಟ್ ಬಂದಿದೆ ಅಂದ್ರೆ ಇಲ್ಲಿ ಏನಾಕೈತಿದೆ ನೆಗೆಟಿವ್. ಹಂಗಂತಿದೆ ನೆಗೆಟಿವ್ ಆಪ್ಷನ್ ನಮ್ಗೆ ಕರೆಕ್ಟ್ ಆಗಲ್ಲ. ಯಾಕಂದ್ರೆ ನಮ್ಗೆ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಏನೈತ್ರಿ, ಇದು ನೆಗೆಟಿವ್ ಐತಿ. ನೆವರ್ ಬಂದಿರೋದ್ರಿಂದ ನಮ್ಗ ಏನಿರ್ಬೇಕ್ರಿ, ಇದು ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಹುಡುಕ್ಬೇಕು. ಹಂಗಂದ್ರೆ ಡಸ್ ಶಿ, ಡಿಡ್ ಶಿ ಐತಿ. ಇವೆರಡದ್ರಾಗ ಯಾವ್ದು ಆನ್ಸರ್ ರೀ? ಇಲ್ಲಿ ನಾ ಮಾರ್ಕ್ ಮಾಡಿಟ್ಟಿನಿ, ಬಿ ರೀ ಮೇಡಮ್ ಡಸ್ ಶಿ ಅಂತ ಹೇಳ್ತೀರಿ. ನಾಳೆ ನಿಮ್ಗೆ ಎಕ್ಸಾಮ್ ಒಳಗ ಹಂಗಿರಂಗಿಲ್ರಿ. ಡಸ್ ಶಿ, ಡಿಡ್ ಶಿ ಯಾವ್ದು ಹಾಕೋಣಪ್ಪ ಅಂತ ಅನಿಸ್ತೈತಿ. ಹಂಗಂದ್ರ ನಮ್ಗೆ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪ್ರೆಸೆಂಟ್ ಟೆನ್ಸ್ ಒಳಗಿದ್ರ ಡಸ್ ಶಿ ಬಳಸ್ಬೇಕು. ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಏನಿರ್ಬೇಕ್ರಿ, ನೆಗೆಟಿವ್ ಇದ್ರ ಪಾಸ್ಟ್ ಟೆನ್ಸ್ ಒಳಗಿದ್ರ ಡಿಡ್ ಶಿ ಅನ್ನ ಬಳಸ್ಬೇಕು. ತಿಳಿತ್ರಿ? ಹಂಗಂದ್ರೆ ಈಗ ಶಿ ನೆವರ್ ಡಸ್ ಹರ್ ಹೋಮ್ ವರ್ಕ್ ಅಂದ್ರ ಡಸ್ ಶಿ ಏನಕ್ಕಿತ್ತಿದ ಆನ್ಸರ್. ತಿಳಿತ್ರಿ? ಇದು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಜೋಶುವಾ ಪ್ಲೇಸ್ ಡ್ಯಾಶ್ ಪಿಯಾನೋ ವೆಲ್, ಸೊ ಹೀಸ್ ಪೇರೆಂಟ್ಸ್ ಬಾಟ್ ಹಿಮ್ ಡ್ಯಾಶ್ ನ್ಯೂ ಪಿಯಾನೋ. ಇಲ್ಲಿ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಮೇಲೆ ಒಂದು ಗ್ಯಾರಂಟಿ ಫಿಕ್ಸ್ಡ್ ಕ್ವಶನ್ ಇರ್ತೈತ್ರಿ. ಇಲ್ಲಿ ಏನ್ ಬಳಸ್ಬೇಕು, ಜೋಶುವಾ ಪ್ಲೇಸ್ ಡ್ಯಾಶ್ ಪಿಯಾನೋ, ದ ಪಿಯಾನೋ ಆಕೈತಿಲ್ಲ, ಹೌದಾ? ಸೊ ಹೀಸ್ ಪೇರೆಂಟ್ಸ್ ಬಾಟ್ ಹಿಮ್ ಡ್ಯಾಶ್ ನ್ಯೂ ಪಿಯಾನೋ. ಒಂದೇ ಕೊಡಿಸ್ತಾರಲ್ರಿ, ಒಂದ್ ಅನ್ನೋದಕ್ಕೆ ಏನ್ ಬಳಸ್ತೀವಿ ನಾವು ಇಂಗ್ಲಿಷ್ ಒಳಗೆ ಎ ಬಳಸ್ತೀವಲ್ಲ. ಹಂಗಂದ್ರೆ ಇಲ್ಲಿ ಏನಾಕೈತಿ, ಇಲ್ಲಿ ಎ, ಇಲ್ಲಿ ದ, ಹೌದಾ? ಹಂಗಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ತಿಳಿದ್ರಿ? ನೆಕ್ಸ್ಟ್ ಥರ್ಡ್ ಕ್ವಶನ್. ವೆನ್ ಹಿ ಸಾ ಹರ್ ಕರೇಜ್ he felt ashamed of his own. Appropriate anatomy of the underlined word ಏನೈತಿ, ಕರೇಜ್ ಅಂದ್ರ ಕರೇಜ್. ಇವು ಬ್ರೇವರಿ, ಗ್ಯಾಲಂಟ್ರಿ, ಇವೆಲ್ಲ ಏನಕ್ಕೆ ಇದ್ರದ್ದು ಸಿನಾನಿಮ್ಸ್ ಅಕ್ಕವ. ಅನಾನಿಮ್ ಯಾವ್ದಿಲ್ಲ ಇದ್ರೊಳಗಂದ್ರ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದೇ ವೇಟೆಡ್ ಡ್ಯಾಶ್ ದ ಬಸ್ ಸ್ಟಾಪ್ ಡ್ಯಾಶ್ ದ ನೆಕ್ಸ್ಟ್ ಬಸ್. ಇಲ್ಲಿ ನಾವು ಪ್ರಿಪೋಸಿಷನ್ ನ ಬಳಸ್ಬೇಕು. ಪ್ರಿಪೋಸಿಷನ್ ಮೇಲೆ ಒಂದು ಫಿಕ್ಸ್ಡ್ ಕ್ವಶನ್ ಇರ್ತೈತ್ರಿ. ಇದ್ರೊಳಗೆ ಏನ್ ಬಳಸ್ಬೇಕು ನೋಡ್ರಿ. ದೇ ವೇಟೆಡ್ ಅಟ್ ದ ಬಸ್ ಸ್ಟಾಪ್ ಫಾರ್ ದ ನೆಕ್ಸ್ಟ್ ಬಸ್. ಹಂಗಂದ್ರ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ದೇ ವೇಟೆಡ್ ಅಟ್ ದ ಬಸ್ ಸ್ಟಾಪ್ ಡ್ಯಾಶ್ ದ ನೆಕ್ಸ್ಟ್ ಬಸ್ ಅಂದ್ರ ಫಾರ್ ದ ನೆಕ್ಸ್ಟ್ ಬಸ್ ಇಸ್ ದ ರೈಟ್ ಆನ್ಸರ್. ಹಂಗಂದ್ರ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. The thieves found it easy to dash the house as it was vacant and steal the valuables. ಇಲ್ಲಿ ನಾವೇನ್ ಮಾಡ್ಬೇಕು, ಪ್ರಾಪರ್ ಫಾರ್ಸಲ್ ವರ್ಬ್ ಅನ್ನ ಬಳಸ್ಬೇಕು. ಇದನ್ನು ಇಂಪಾರ್ಟೆಂಟ್ ರೀ. ಇದ್ರ ಮೇಲೆ ಒಂದು ಕ್ವಶನ್ ಏನಿರ್ತೈತಿ, ಇದೈತೈತಿ. ಆಪ್ಷನ್ ನಂಬರ್ 1 ಏನ್ ಕೊಟ್ಟಾರ, ಬ್ರೇಕ್ಔಟ್. ಆಪ್ಷನ್ ನಂಬರ್ ಬಿ ಬ್ರೇಕ್ ಡೌನ್, ಅಂಡ್ ಆಪ್ಷನ್ ನಂಬರ್ ಸಿ ಇಸ್ ಅ ಬ್ರೇಕ್ ಇನ್ ಟು, ಅಂಡ್ ಆಪ್ಷನ್ ನಂಬರ್ ಡಿ ಇಸ್ ಅ ಬ್ರೇಕ್ ವಿತ್. ಇಲ್ಲಿ ದ ಥೀವ್ಸ್ ಫೌಂಡ್ ಇಟ್ ಈಸಿ ಟು ಬ್ರೇಕ್ ಇನ್ ಟು ದ ಹೌಸ್ ಆಸ್ ಇಟ್ ವಾಸ್ ವೇಕೆಂಟ್ ಅಂಡ್ ಸ್ಟೀಲ್ ದ ವ್ಯಾಲ್ಯೂಯೇಬಲ್ಸ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇವಾಗ ನಾವು ಹೇಳ್ಕೊಡೋ ಮುಂದೆ ಏನಕೈತಿ, ಇವ್ರೇನ್ ಈಸಿ ಹೇಳ್ಕೊಡ ಅಂತ ಅಂತೀವಿ. ಆದ್ರೆ ನೀವು ಎಕ್ಸಾಮ್ನಾಗೆ ನೀವೇ ಓನ್ ಬರೆಯೋ ಮುಂದೆ ಡಿಫಿಕಲ್ಟ್ ಭಾಳ ಆಕೈತ್ರಿ. ಅದಕ್ಕೆ ನೀವು ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಂದ್ರ ನಾಳೆ ನೀವು ಎಕ್ಸಾಮ್ ಒಳಗೆ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬಿಡ್ಬೋದ್ರಿ. ನಾ ಏನ್ ಮಾಡಿಸ್ಲಿಕ್ಕತ್ತೀನಿ ಅಂದ್ರ, ಮಾಡೆಲ್ ಕ್ವಶನ್ ಪೇಪರ್ ಇಂದ ಹಿಡಿದು ಪ್ರೀವಿಯಸ್ ಇಯರ್ ಎಲ್ಲಾ ಕ್ವಶನ್ಸ್ ನಿಮ್ಗೆ ಇವತ್ತಿನ ಕ್ಲಾಸ್ ಒಳಗೆ ಮಾಡ್ಲಿಕ್ಕೆ ಕೊಡ್ಲಿಕ್ಕತ್ತೇನ್ರಿ. ಅಂದ್ರೆ ನಿಮ್ಗೆ ಯಾವುದೇ ತರ ಕ್ವಶನ್ಸ್ ಕೇಳಿದ್ರು ನೀವು ನಾಳೆ ಎಕ್ಸಾಮ್ನಾಗ ಈಸಿಯಾಗಿ ಹ್ಯಾಂಡಲ್ ಮಾಡಿ ಬರ್ಬೋದ್ರಿ. ನೋಡ್ರಿ, 6th ಕ್ವಶನ್ ಏನೈತಿ, ಮೈ ಫಸ್ಟ್ ಇಂಪ್ರೆಷನ್ ಡ್ಯಾಶ್ ಅಟ್ ದ ಸೈಟ್ ವಾಸ್
ಒನ್ ಆಫ್ ಏನೈತ್ರಿ 6 ಕ್ವಶನ್. my my first impression dash at the site was one of disillusionment. that means ಇಲ್ಲಿ ಏನ್ ಬಳಸ್ಬೇಕು ನಾವಿಲ್ಲಿ ಕರೆಕ್ಟ್ ಕರೆಕ್ಟ್ ಫಾರ್ಮ್ ಆಫ್ ದ ಫ್ರೇಸ್ ಅನ್ನ ಕರೆಕ್ಟ್ ಫಾರ್ಮ್ ಆಫ್ ಫ್ರೇಸ್ ಅನ್ನ ಆಡ್ ಮಾಡ್ಬೇಕು. ಇದ್ರೊಳಗೆ ಫಸ್ಟ್ ಆಪ್ಷನ್ ಏನ್ ಕೊಟ್ಟಾರಿ ಆನ್ ಅರೈವಿಂಗ್, and the second option is at arriving, third option is to arriving, and the fourth option is for arriving. ಇಲ್ಲಿ ಕರೆಕ್ಟ್ ಆನ್ಸರ್ ಏನಕ್ಕೈತ್ರಿ ಆನ್ ಅರೈವಿಂಗ್ is the right answer. The next question is next question. ನೋಡ್ರಿ ಇದ್ರಾಗ ಮಾಡೆಲ್ ಕ್ವಶನ್ ಪೇಪರ್ 3 ಒಳಗ ಯಾವ ರೀತಿ ಕ್ವಶನ್ಸ್ ಕೇಳಾರ ಅನ್ನೋದನ್ನ ನೋಡೋಣ್ರಿ. ಯು ಹ್ಯಾವಂಟ್ ಸೀನ್ ದಿಸ್ ಫಿಲ್ಮ್. ಇಲ್ಲಿನೂ ಕ್ವಶನ್ ಟ್ಯಾಗ್ ಅನ್ನು ಬಳಸ್ಬೇಕು. ಹೌದಾ, ಇಲ್ಲಿ ನೋಡ್ರಿ ಕ್ವಶನ್ ಹ್ಯಾವಂಟ್ ಬಂದ್ಬಿಟ್ಟೈತೆ ಅಂದ್ರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್. ಹೌದಾ, ಹಂಗಂದ್ರ ನೆಗೆಟಿವ್ ಇರ್ತಕ್ಕಂತ ಕ್ವಶನ್ ಟ್ಯಾಗ್ ಎರಡು ಅಲ್ಲ. ಹೌದಾ, ಈಗ ಇಲ್ಲಿ ಹ್ಯಾಸ್ ಐತಿ, ಇಲ್ಲಿ ಹ್ಯಾವ್ ಐತಿ. ಹ್ಯಾವ್ ಯು, ಹ್ಯಾಸ್ ಯು. ಇಲ್ಲ ಆಲ್ರೆಡಿ ಹ್ಯಾವಂಟ್ ಕೊಟ್ಬಿಟ್ಟಾರಂದ್ರ ಇಲ್ಲಿ ಹ್ಯಾವ್ ಯು ಈಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಬಿ. ಕ್ವಶನ್ ಟ್ಯಾಗ್ ಅಷ್ಟೇ ಈಸಿ ಕ್ವಶನ್ ಯಾವ್ದಲ್ಲ ಅದನ್ನ ಮಿಸ್ ಮಾಡಿ ಬರ್ಬೇಡ್ರಿ. ಸ್ವಲ್ಪ ತಲೆ ಓಡಿಸಿದ್ರೆ ಈಸಿಯಾಗಿ ಬರ್ಬೋದ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಿ ಈಸ್ ಡ್ಯಾಶ್ ರಿಚ್ ಮ್ಯಾನ್ ಇನ್ ಡ್ಯಾಶ್ ಹೋಲ್ ಟೌನ್. ಇಲ್ಲಿನೂ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ನಾಗ್ಲೇ ಹೇಳಿದ್ರಿ. ಆರ್ಟಿಕಲ್ಸ್ ಮೇಲೆ ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಗ್ಯಾರಂಟಿ ಇರ್ತಾವ್ರಿ. ಇಲ್ಲಿ ನೋಡ್ರಿ ಏನ್ ಬಳಸ್ಬೇಕಲ್ಲ, ಹಿ ಈಸ್ ಎ ರಿಚ್ ಮ್ಯಾನ್. ಒಬ್ನೇ ಹೌದಿಲ್ರಿ, ಒಬ್ರೇ ಅದಾರ ರಿಚ್ ಮ್ಯಾನ್ ಅಂದ್ರೆ ಹಿ ಈಸ್ ಎ ರಿಚ್ ಮ್ಯಾನ್ ಇನ್ ಡ್ಯಾಶ್ ಹೋಲ್ ಟೌನ್. ಇನ್ ದ ಹೋಲ್ ಟೌನ್. ದ is the right answer. That means option number D is the right answer. ನೋಡ್ರಿ, she sells on the seashore. ಇಲ್ಲಿ ಎಸ್ 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 ಬಹಳ ಬಂದ್ಕೊಳ್ಳಿ, ನೆನ್ಪಿಡ್ರಿ. ಎಸ್ ಎಸ್ ಬಹಳ ಬಂದ್ಕೊಳ್ಳ ಅದೇನಾಕೈತಿ ಅಲಿಟರೇಷನ್ ಆಕೈತಿ. ಹೌದಾ, ತಿಳಿತ್ರಿ. ಮೆಟಾಫರ್, ಸಿಮಿಲಿ, ಪರ್ಸನಾಫಿಕೇಶನ್ ಅಲ್ಲ, ಅಲಿಟರೇಷನ್. ತಿಳಿತ್ರಿ. ನೆಕ್ಸ್ಟ್ ಕ್ವಶನ್. ಅಜಿತ್ ಸಿಂಗ್ಸ್ ಮೆಲೋಡಿಯಸ್ಲಿ. ಅಜಿತ್ ಸಿಂಗ್ಸ್ ಮೆಲೋಡಿಯಸ್ಲಿ. ದ ಅಂಡರ್ಲೈನ್ ವರ್ಡ್ ಈಸ್. ಇಲ್ಲಿ ಅಂಡರ್ಲೈನ್ ವರ್ಡ್ ಏನಾಕೈತಿ ನೌ, ಅಡ್ಜೆಕ್ಟಿವ್ ನೌ, ಅಡ್ವರ್ಬ್ ನೌ, ವರ್ಬ್. ಇಲ್ಲಿ ನೀತಿ ಸಿಂಗ್ಸ್ ಅನ್ನೋದು ವರ್ಬ್. ಹೌದಾ, ಅಜಿತ್ ಅನ್ನೋದು ನೌನ್. ಇಲ್ಲ ಅಜಿತ್ಗೆ ಏನ್ರ ಅಂಡರ್ಲೈನ್ ಹಾಕಿದ್ರ ನೌನ್ ಹಾಕ್ತಿದ್ರಿ, ಸಿಂಗ್ಸ್ ಏನ್ರ ಅಂಡರ್ಲೈನ್ ಮಾಡಿದ್ರ ವರ್ಬ್ ಆಗ್ತಿತ್ತು. ಮೆಲೋಡಿಯಸ್ಲಿ ಅವ್ನು ಹೇಗ್ ಹಾಡ್ತಾನಂತ ಮೆಲೋಡಿಯಸ್ಲಿ ಹಾಡ್ತಾನ. ಹಾಡೋದು ಸಿಂಗ್ಸ್ ಅಂದ್ರೆ ಇಲ್ಲಿ ಹಾಡೋದನ್ನ ವರ್ಣಿಸ್ಲಿಕ್ಕತ್ತಾನ. ಹಾಡೋದು ಅಂದ್ರೆ ಏನಾಕೈತಿದು ಒಂದು ವರ್ಬನ್ನ ವರ್ಬದ ಬಗ್ಗೆ ಅಪ್ರಿಶಿಯೇಷನ್ ಮಾಡೋದು ಅಥವಾ ಒಬ್ರು ವರ್ಬನ್ನ ಹೊಗಳೋದಿತ್ತಂದ್ರ ಅದೇನಾಕೈತದು ಅಡ್ವರ್ಬ್. ದಟ್ ಮೀನ್ಸ್ ಇಲ್ಲೇ ಮೆಲೋಡಿಯಸ್ಲಿ ಏನಿದು ಅಡ್ವರ್ಬ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ರಮೇಶ್ ಪ್ಲಕ್ಡ್ ದ ರೋಸ್ ಡ್ಯಾಶ್ ದ ಗಾರ್ಡನ್ ವಿಚ್ ವಾಸ್ ಡ್ಯಾಶ್ ದ ಟೆಂಪಲ್. ನೋಡ್ರಿ, ರಮೇಶ್ ಪ್ಲಕ್ಡ್ ದ ರೋಸ್ ಎಲ್ಲಿಂದ ತಗೊಂಡ್ಬಂದ ಗಾರ್ಡನ್ ಲಿಂದ. ಅಂದ್ರೆ ಇಲ್ಲಿ ಫ್ರಾಮ್ ದ ಗಾರ್ಡನ್ ವಿಚ್ ವಾಸ್ ಡ್ಯಾಶ್ ದ ಟೆಂಪಲ್ ನಿಯರ್ ದ ಟೆಂಪಲ್. ಅದೆಲ್ಲಿತ್ತು ಟೆಂಪಲ್ ಗೆ ನಿಯರ್ ಇತ್ತು. ಹಂಗಂದ್ರೆ ಆಪ್ಷನ್ ನಂಬರ್ ಬಿ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ರಮೇಶ್ ಪ್ಲಕ್ಡ್ ದ ರೋಸ್ ಫ್ರಾಮ್ ದ ಗಾರ್ಡನ್ ವಿಚ್ ವಾಸ್ ನಿಯರ್ ದ ಟೆಂಪಲ್. ತಿಳಿತ್ರಿ. ಇದು ಪ್ರಿಪೋಸಿಷನ್ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಇರ್ತೈತ್ರಿ. ಪ್ರಿಪೋಸಿಷನ್ ಮೇಲೂ ನೀವು ಒಂದ್ ಸ್ವಲ್ಪ ನೀವು ಲಕ್ಷ ಕೊಟ್ರಂದ್ರೆ ಅದ್ರ ಮೇಲೆ ಈಸಿಯಾಗಿ ಬರ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗ ಇಲ್ಲಿ ಫ್ರಾಮ್ ಬರಿಬೇಕು, ಆಟ್ ಬರಿಬೇಕು, ಏನೋ ನಾವು ಡೌಟ್ ಇತ್ತಂದ್ರ ಅದು ಟೆಂಪಲ್ ಹತ್ರ ಐತಿ. ಹತ್ರ ಅನ್ನಕ ನಿಯರ್ ಅಂತ ಗೊತ್ತಿರುತ್ತೆ. ಹಂಗಂದ್ರೆ ನಿಯರ್ ಇರ್ತಕ್ಕಂಥ ಆಪ್ಷನ್ ನಂಬರ್ 1 ಒಳಗೆ ಅಷ್ಟೇ ಐತಂತ ಹಿಂಗೂ ಹಾಕ್ಬೋದು. ಯಾಕಂದ್ರೆ ಒಬ್ಬೊಬ್ಬರಿಗೆ ನೀವು ಆಲ್ಮೋಸ್ಟ್ ಇದು ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಇರ್ತೈತ್ರಿ. ಆದ್ರೂ ನಮ್ಗೆ ಇಂಗ್ಲಿಷ್ ಡಿಫಿಕಲ್ಟ್ ಅನ್ನೋರು ಈ ತರಾನು ನೀವು ಟ್ರಿಕ್ ಯೂಸ್ ಮಾಡಿ ಮಾಡ್ಬರ್ಬೋದು. ನೋಡ್ರಿ, 6th ಕ್ವಶನ್. ದ ರೇನ್ ಫೆಡ್ ಟ್ಯಾಂಕ್ಸ್ ಆರ್ ಡ್ಯಾಶ್ ನಾಟ್ ಡೀಪ್ ಅಂದ್ರೆ ಡೀಪ್ ಇಲ್ಲ ಅಂದ್ರೆ ಅದು ಹೆಂಗ್ ಇರ್ತೈತಿ ಶಾಲೋ ಇರ್ತೈತಿ. ಹೌದಿಲ್ರಿ, ಡೀಪ್ ಫ್ರೈ ಶಾಲೋ ಫ್ರೈ ಕೇಳಿರಲ್ರಿ, ಆ ತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬಹುದು. ನೋಡ್ರಿ, ದ ರೇನ್ ಫೆಡ್ ಟ್ಯಾಂಕ್ಸ್ ಆರ್ ಡ್ಯಾಶ್ ನಾಟ್ ಡೀಪ್ ಅಂದ್ರೆ ಶಾಲೋ ಇಸ್ ದ ರೈಟ್ ಆನ್ಸರ್. ಇದೇನಿದೆ ಅನೋನಿಮ್. ಹೌದಾ, ಅಂಡರ್ಲೈನ್ ವರ್ಡ್ ಅನೋನಿಮ್ ಏನಕ್ಕೈತಿ ಶಾಲೋ. ತಿಳಿದ್ರಿ. ಸ್ಟೀಪ್ ಆಗಲ್ಲ, ಲಾರ್ಜ್ ಆಗಲ್ಲ, ನ್ಯಾರೋ ಆಗಲ್ಲ. ಶಾಲೋ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್. ನೋಡ್ರಿ, ಇದು ಮಾಡೆಲ್ ಕ್ವಶನ್ ಪೇಪರ್ 2 ಒಳಗ ಯಾವ ರೀತಿ ನಮ್ ಕ್ವಶನ್ಸ್ ಕೇಳ್ಯಾರ ನೋಡ್ರಿ. ಎಲ್ಲಾನು ಮಾಡೆಲ್ ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಅನಲೈಸಿಸ್ ಮಾಡಿದ್ರೆ ನೀವು ಈಸಿಯಾಗಿ 6 ನಾಳೆ 6 ಮಾರ್ಕ್ಸ್ ಇದು ಫಸ್ಟ್ ಮೇನ್ ಒಳಗೆ 6 ತಗೊಂಡ ಬರ್ಬೋದ್ರಿ. ಆ ರೀತಿ ನೀವು ಕಂಪ್ಲೀಟ್ ಆಗಿ ಪ್ರಿಪೇರ್ ಇವತ್ತಿನ ಕ್ಲಾಸ್ ಒಳಗೆ ನಾನು ಮಾಡಿಸ್ತೀನಿ. ನೋಡ್ರಿ, ಫಸ್ಟ್ ಕ್ವಶನ್ ಏನೈತ್ರಿ ಮಾಡೆಲ್ ಕ್ವಶನ್ ಪೇಪರ್ 2 ಒಳಗ ಡ್ಯಾಶ್ ಪೇರೆಂಟ್ಸ್ ಹ್ಯಾವ್ ಬೀನ್ asked to attend dash meeting tomorrow. ನೋಡ್ರಿ, ಇದಂತ್ರ ಬಹಳ ಈಸಿ. ದ ಪೇರೆಂಟ್ಸ್. ಹೌದಾ, ದ ಪೇರೆಂಟ್ಸ್ have been asked to attend the meeting tomorrow. That means option number A is the right answer. The next question is, I shall take
ಐ ಶಾಲ್ ಟೇಕ್ ದ ಗ್ರೇಟೆಸ್ಟ್ ಕೇರ್ ಆಫ್ ದ ಪೈ. ದಟ್ ಮೀನ್ಸ್ ನೋಡ್ರಿ ಇಲ್ಲಿ ಇದೇನೈತಿದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಈ ಸಲ ಏನೈತಿದ ಪಾಸಿಟಿವ್ ಐತಿ. ಹೌದಾ? ಹಂಗಂದ್ರೆ ನಮ್ ಕ್ವಶನ್ ಟ್ಯಾಗ್ ಏನಿರ್ಬೇಕು ನೆಗೆಟಿವ್. ಹಂಗಂದ್ರೆ ಶಾಂಟ್ ಅಥವಾ ಶುಡಂಟ್. ಹೌದಾ? ಇವೆರಡು ಪಾಸಿಟಿವ್ ಬಂದಿದ್ದಲ್ಲ ಅಲ್ಲ. ಯಾಕಂದ್ರ ಕ್ವಶನ್ ಏನೈತಿ, ನಮ್ಗೆ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಐತಂದ್ರ ಪಾಸಿಟಿವ್ ಇರ್ತಕ್ಕಂಥದ್ದು ಎರಡು ಅಲ್ಲಪ್ಪ, ನೆಗೆಟಿವ್ ಇರ್ತಕ್ಕಂಥದ್ದು ಇವೆರಡು ನಾ ಆರಿಸ್ಬೇಕು ಈಗ. ಹಂಗಂದ್ರೆ ಇದಂದ್ರು ಏನ್ ನೀವು ನೋಡ್ಬೇಕಲ್ಲಿ, ಇಲ್ಲಿ ಶಾಲ್ ಕೊಟ್ಟಾರಂದ್ರ ಇದು ಶಾಲ್ ಐತಿ. ಹೌದಾ? ಹಂಗಂದ್ರೆ ಇದು ಏನಕ್ಕೆ ಇರ್ತದ ನೆಗೆಟಿವ್ ಫಾರ್ಮ್ ಏನಕ್ಕೆ ಶಾಂಟ್ ಆಯ್. ಹೌದಾ? ತಿಳಿತ್ರಿ ಇದು. ನೆಕ್ಸ್ಟ್, the politician along with the newsman dash expected shortly. The correct form of the verb is to be used here. ಇಲ್ಲಿ ನಾವು ಯಾವುದನ್ನ ಬಳಸಬೇಕಂದ್ರೆ ಇದೆ ಈಸ್ ಅನ್ನ ಬಳಸಬೇಕು. ಹೌದಾ? The politician along with the newspaper is expected shortly. ತಿಳಿತ್ರಿ? ನೆಕ್ಸ್ಟ್ ಕ್ವಶನ್. I hear the panting of engine. The figure of speech used here is. ಇಲ್ಲಿ ಏನಕ್ಕಿತ್ತು ನೋಡ್ರಿ, ಅಲಿಟರೇಷನ್ ಅಂತ ಅಲ್ಲ, ಎಸ್ ಸೌಂಡ್ ಇಲ್ಲ, ಸಿಮಿಲಿ ಅಂದ್ರೆ ಲೈಕ್ ಆಸ್ ಇದೇನು ಬಂದಿಲ್ಲ. ಹಂಗಾದ್ರೆ ಪರ್ಸನಿಫಿಕೇಶನ್ ಇದು ಸಿನೆಕ್ಡೋ. ಹಂಗಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಕ್ಕಿತ್ತು ಅಂದ್ರೆ ಐ ಹಿಯರ್ ದ ಪಾಂಟಿಂಗ್ ಆಫ್ ಎಂಜಿನ್. ಇಲ್ಲಿ ಪರ್ಸನಿಫಿಕೇಶನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. The victim was apparently trying to dash when he was shot. The correct phrase ನಾ ಹೇಳಿಲ್ಲ, ಫ್ರೇಸ್ ಮೇಲೆ ನಿಮಗೆ ಇರ್ತೈತಿ, ಒಂದು ಕ್ವಶನ್ ಇರ್ತೈತಿ. ಇಲ್ಲಿ ಕರೆಕ್ಟ್ ಯಾವ್ದನ್ನ ಬಳಸ್ಬೇಕಂದ್ರೆ ನೋಡ್ರಿ, the victim was apparently trying to get away when he was shot. Get away is the right answer. Get along ಆಗಲ್ಲ, get over ಆಗಲ್ಲ, get through ಆಗಲ್ಲ. Next question. I requested you to intimate dash me what he should do. ಇಲ್ಲಿ ಏನಕ್ಕಿದ್ರಿ ಪ್ರಿಪೋಸಿಷನ್ ಯಾವ್ದು ಬೆಳಿಬೇಕು ನೋಡ್ರಿ. ಇಲ್ಲಿ ಐ ರಿಕ್ವೆಸ್ಟ್ ಯು ಟು ಇಂಟಿಮೇಟ್ ಟು ಮೀ ವಾಟ್ ಹಿ ಶುಡ್ ಡೂ. ದಟ್ ಮೀನ್ಸ್ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಮಾಡೆಲ್ ಕ್ವಶನ್ ಪೇಪರ್ 1 ಒಳಗ ಕೇಳಿರ್ತಕ್ಕಂಥ ಕ್ವಶನ್. ಇದ್ರೊಳಗೆ ನೋಡ್ರಿ, ಇಲ್ಲಿನೂ ಏನ್ ಬೆಳೆಸ್ತಾರ, ಆರ್ಟಿಕಲ್ಸ್ ಮೇಲೆ ಒಂದು ಕ್ವಶನ್ ಕೇಳಾರ. ಹೌದಾ? ದೇರ್ ಈಸ್ ಡ್ಯಾಶ್ ಫ್ಲೈ ಇನ್ ಡ್ಯಾಶ್ ಕಾಫಿ. ನೋಡ್ರಿ, ದೇರ್ ಈಸ್ ಒಂದ್ ಫ್ಲೈ ಆಗಾಕತೈತಿ. ಒಂದೇ ಅನ್ನೋದಕ್ಕೆ ನಾವು ಏನ್ ಬಳಸ್ತೇವಿ, ಎ. ಹೌದಾ? ದೇರ್ ಈಸ್ ಅ ಫ್ಲೈ ಇನ್ ಡ್ಯಾಶ್ ಕಾಫಿ. ಇನ್ ದ ಕಾಫಿ. ದಟ್ ಮೀನ್ಸ್ ಆಪ್ಷನ್ ನಂಬರ್ ಬಿ, ಎ ದಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. I should follow the traffic rules strictly. ಇಲ್ಲಿ the suitable question tag ಇಲ್ಲಿ ನೋಡ್ರಿ, I should follow the traffic rules strictly. ಇದು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನೈತಿ, ಪಾಸಿಟಿವ್ ಐತಿ. ಹಂಗಂದ್ರೆ ನಮ್ಗೆ ನೆಗೆಟಿವ್ ಕ್ವಶನ್ ತಗೋಬೇಕು. ಹಂಗಂದ್ರೆ ಇಲ್ಲಿ ಡೋಂಟ್ ಐತಿ, ಇಲ್ಲಿ ಶುಡಂಟ್ ಐತಿ. ಇವೆರಡು ಅಂತೂ ಅಲ್ಲ ಇವಾಗ. ಹೌದಾ? ಹಂಗಂದ್ರೆ ಇಲ್ಲಿ ಶುಡ್ ಕೊಟ್ಟಾರಂದ್ರ ಶುಡಂಟ್ ದೇ ಇಸ್ ದ ರೈಟ್ ಆನ್ಸರ್. ತಿಳಿತ್ರಿ? ನೆಕ್ಸ್ಟ್, the word takes ಇರ್ ಆಸ್ ಅ ನೆಗೆಟಿವ್ ಪ್ರಿಫಿಕ್ಸ್. ಇದ್ರೊಳಗೆ ಯಾವ್ದಕ್ಕೆ ನಾವು ಇರ್ ಆಸ್ ಅ ನೆಗೆಟಿವ್ ಪ್ರಿಫಿಕ್ಸ್ ಅನ್ನ ಬಳಸಬಹುದು ನೋಡ್ರಿ. ಇರ್ ಪಾಸಿಬಲ್ ಆಗಲ್ಲ, ಇರ್ ಇಮ್ಯಾಜಿನ್ ಆಗಲ್ಲ, ಇರ್ ಲಾಜಿಕಲ್ ಆಗಲ್ಲ, ಇರ್ ರಿಸ್ಪಾನ್ಸಿಬಲ್ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿ ಡ್ಯಾಶ್ ಆನ್ ಇಂಪ್ರೂವ್ಮೆಂಟ್ ಇನ್ ಅವರ್ ಸನ್ಸ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಇಯರ್. ಇಲ್ಲಿ ಫ್ರೇಸ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ಸ್ ಯಾವ್ದು ಬರ್ತದೆ ಅಂದ್ರೆ ಥ್ರೌಟ್ ದ ಇಯರ್ ನಾವು ಮಾಡ್ತೀವಲ್ಲ, ಮಕ್ಕಳನ್ನ ಇದು ಮಾಡೋದು, ಮಕ್ಕಳನ್ನ ಇಂಪ್ರೂವ್ ಮಾಡೋದು. ಹಂಗಂದ್ರ ಲುಕ್ ಔಟ್ ಫಾರ್ ಅಲ್ಲ, ಲುಕ್ ಔಟ್ ಫಾರ್ ಇಸ್ ದ ರೈಟ್ ಆನ್ಸರ್. ವಿ ಲುಕ್ ಔಟ್ ಫಾರ್ an improvement in our son's performance in this year is the right answer. Next question. Give the noun form of the word reduce. Reduce is the noun form ಏನಕ್ಕೆ reduction. Reducing ಆಗಲ್ಲ, reduced ಆಗಲ್ಲ, reducingly ಆಗಲ್ಲ. Option number D, reduction is the right answer. Note. Next, sixth question. Love is like the tide. ಇಲ್ಲಿ like ಬಂದ್ಬಿಟ್ಟೈತೆ ಅಂದ್ರೆ ಇದು ಸಿಮಿಲಿ ಆಕೈತೆ. ಹೌದಾ? Like ಬಂದ್ರೆ ಇದೇನಕ್ಕೈತಿ ಸಿಮಿಲಿ. That means option number A is the right answer. Next question. ನೆಕ್ಸ್ಟ್ ಇವನು ಎಲ್ಲಾನು ಪ್ರೀವಿಯಸ್ ಇಯರ್ ಕ್ವಶನ್ ಸರಿ. ಇವೇನು ಬೇಡ್ರಿ, ಎಲ್ಲಾನು ನಾನು ನಿಮ್ಗೆ ಪ್ರೀವಿಯಸ್ ಇಯರ್ ಇವತ್ತಿಂದ ಒಂದು ಕ್ಲಾಸ್ ನೋಡಿದ್ರೆ ನೀವು ಪ್ರೀವಿಯಸ್ ಇಯರ್ ತೆಗೆದು ನೋಡೋ ಅವಶ್ಯಕತೆನೇ ಇಲ್ಲ. ಇದ್ರ ಮೇಲೆ ಒಂದ ನೀವು ಪ್ರಿಪೇರ್ ಆದ್ರೆ ಸಾಕ್ರಿ. ನೋಡ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ರೊಳಗೆ ಏನ್ ಕೊಟ್ಟಾರ, ದ ಗರ್ಲ್
The girl did not understand his word. Did not. That means this statement is a negative statement. ನಮ್ ಕ್ವಶನ್ ಟ್ಯಾಗ್ ಏನ್ ಇರ್ಬೇಕು ಪಾಸಿಟಿವ್. ಇಲ್ಲಿ ಡಿಡ್ ಐತಂದ್ರ ಡಿಡ್ ಹೌದಾ ಡಿಡ್. ಗರ್ಲ್ ಬಂದಾಳಂದ್ರ ಹುಡುಗಿಗೆ ಶಿ ಬಳಸ್ತೇವೆ. ಡಿಡ್ ಶಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಡಿಡಂಟ್ ಶಿ ಆಗಲ್ಲ ಡಸಂಟ್ ಶಿ ಆಗಲ್ಲ ಯಾಕಂದ್ರೆ ಇವೆರಡು ನೆಗೆಟಿವ್ ಸ್ಟೇಟ್ಮೆಂಟ್ ಬಂದ್ಬಿಟ್ವು. ಹಂಗಂದ್ರೆ ಡಸ್ ಶಿ ಆಕೈತೋ ಡಿಡ್ ಶಿ ಆಕೈತಂದ್ರೆ ಇಲ್ಲಿ ಆಲ್ರೆಡಿ ಡಿಡ್ ಕೊಟ್ಬಿಟ್ಟಾರಂದ್ರ ಡಿಡ್ ಶಿ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಡ್ಯಾಶ್ ಎಂಟಿ ಇವೆಂಟ್ dash empty Everest. That means Mount Everest is dash tallest peak in the Himalayas. That ಇಲ್ಲಿ ಏನ್ ಬರಬೇಕು ಆರ್ಟಿಕಲ್ಸ್ ಅನ್ನ ಬರಬೇಕು ಹೌದಾ. ಡ್ಯಾಶ್ ಮೌಂಟ್ ಎವರೆಸ್ಟ್ ಅನ್ನೋದು ಪರ್ವತ ಅಂದ್ರೆ ಸ್ಪೆಸಿಫಿಕ್ ಆಕೈತಾನೆ ಇಲ್ಲಿ ದ ಬಳಸ್ಬೇಕು ಹೌದಾ. ದ ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್. ಯಾವಾಗೂ ಟಾಲೆಸ್ಟ್ ನೋಡ್ರಿ ಟಾಲೆಸ್ಟ್ ಇವೆಲ್ಲಿ ಟಾಲೆಸ್ಟ್ ಈ ತರ ಬಂದ್ರೆ ಏನ್ ಬಳಸ್ಬೇಕು ದ ನ ಬಳಸ್ಬೇಕು. ದ ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯಾಸ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. The next question is they presented him dash a gold watch. ನಮ್ಗ ನೋಡ್ರಿ they presented him with a gold watch is the right answer. That means option number A is the right answer. ಇಲ್ಲಿ ನಾವು preposition ನ ಬರ್ದ್ವಿ ಹೌದಾ. next to cut off a part of person's infected body, choose the correct one word medical term. ಇಲ್ಲಿ ಏನ್ ಬಳಸ್ತೀವಿ ಅಂದ್ರ ನೋಡ್ರಿ to cut off a part of person's infected body. ಅಲ್ಲಿ ಏನ್ ಬಳಸ್ಬೇಕಂದ್ರೆ ನಾವು ನೋಡ್ರಿ ಎನಾಟಮಿ ಬಳಸ್ಬೇಕೋ ಅಟೋಪ್ಸಿ ಬಳಸ್ಬೇಕೋ ಆಂಟಿಡೋಟ್ ಬಳಸ್ಬೇಕೋ ಅಥವಾ ಆಂಪ್ಯುಟೇಟ್ ಬಳಸ್ಬೇಕು ಅಂದ್ರೆ ಆಂಪ್ಯುಟೇಟ್. ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್ the word that takes in as a ನೆಗೆಟಿವ್ ಪ್ರಿಫಿಕ್ಸ್ ಇನ್ ಅನ್ನೋದಕ್ಕೆ ಬರ್ತೀರಿ. ಇನ್ ಪ್ರಾಪರ್ ಆಕೈತಾ ಇಲ್ಲ ಇನ್ ಪ್ರಾಪರ್ ಆಕೈತೆ ಹೌದಾ. ರೆಗ್ಯುಲರ್ ಇರ್ರೆಗ್ಯುಲರ್ ಆಕೈತೆ ಹೌದಾ. ಸಿವಿಲೈಸ್ಡ್ ಆಗಲ್ಲ ಹಂಗಂದ್ರ ಕ್ಯೂರೇಬಲ್ ಇನ್ಕ್ಯೂರೇಬಲ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮೈ ಬೋಟ್ ವೆಂಟ್ ಹ್ಯಾವಿಂಗ್ ಥ್ರೋ ದ ವಾಟರ್ ಲೈಕ್ ಎ ಸ್ವ್ಯಾನ್. ಇಲ್ಲಿ ಲೈಕ್ ಬಂದ್ಬಿಟ್ಟೈತೆ ಅಂದ್ರೆ ನೀವ್ ಏನು ನೋಡ್ಬೇಕಲ್ಲ ಸ್ಟೇಟ್ಮೆಂಟ್ ಒಳಗೆ ಈ ತರ ಅಲಿಟರೇಷನ್ ಮೆಟಾಫರ್ ಸಿಮಿಲಿ ಪರ್ಸನಿಫಿಕೇಶನ್ ಒಳಗ ಲೈಕ್ ಬಂದ್ಬಿಟ್ರೆ ಅದು ಏನಾಕೈತಿ ಸಿಮಿಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. My mother is a dash honorable man, so he is bestowed with dash most ನೋಡ್ರಿ dash most prestigious award in the country. ಇಲ್ಲಿ ನೋಡ್ರಿ my mother is an honorable an ಬಳಸ್ಬೇಕು ಯಾಕ್ರಿ ಇಲ್ಲಿ ಅಂದ್ರ ಎ ಐ ಓವೆಲ್ ಬಂದ್ರ ಆನ್ ಅನ್ ಬಳಸ್ಬೇಕು ಹೌದಾ. ಅಲ್ಲಿ ಇಲ್ಲಿ ಎಚ್ ಐತಿ ಎಚ್ ಇದ್ರು ಇದೇನಕ್ಕೆ ಆನರೇಬಲ್ ಸೌಂಡ್ ಇದು ಎದ್ರ ಸೌಂಡ್ ಮಾಡ್ತೈತಿ ಓವೆಲ್ ಸೌಂಡ್ ಮಾಡ್ತೈತಿ ಅಂದ್ರೆ ಇಲ್ಲಿ ಆನ್ ಅನ್ನ ಬಳಸ್ಬೇಕು ಹೌದಾ. ಯಾವಾಗನು ಮೋಸ್ಟ್ ಅಂತಕ್ಕಂತ ವರ್ಡ್ ಬಂದ್ರ ಅದ್ರ ಹಿಂದೆ ನಾವು ದ ಬಳಿಬೇಕು ಹೌದಾ. ಹಂಗಂದ್ರೆ ಇಲ್ಲಿ ಆನ್ ದ. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಲೇಡಿ ವಿಲ್ ಕಮ್ ಟು ದ ಡೋರ್. ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ನೋಡ್ರಿ. ದ ಲೇಡಿ ವಿಲ್ ಕಮ್ ಟು ದ ಡೋರ್ ಹೌದಾ. ಯಾವಾಗ ವಿಲ್ ಬಂದ್ರ ಓಂಟ್ ಅನ್ನ ಬಳಸ್ಬೇಕು. ಇದು ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಐತಂದ್ರ ನಾವ್ ನೆಗೆಟಿವ್ ಅನ್ನ ಹುಡುಕ್ಬೇಕಂದ್ರೆ ವಿಲ್ ಆಗಲ್ಲ. ಇವೆರಡು ಆಪ್ಷನ್ ನಂಬರ್ ಎ ಡಿ ಎರಡು ಆಗಲ್ಲ. ಹಂಗಂದ್ರೆ ವುಡಂಟ್ ಬಳಸ್ಬೇಕು. ಓಂಟ್ ಬಳಸ್ಬೇಕಂದ್ರ ನೆನ್ಪಿಡ್ಬೇಕು ಇದು ಯಾವಾಗನು ವಿಲ್ ಬಂದಾಗ ಓಂಟ್ ಅನ್ನ ಬಳಸ್ಬೇಕು. ಓಂಟ್ ಶಿ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಬಿ. ನೆನ್ಪಿಡ್ರಿ ವಿಲ್ ಬಂದಾಗ ಓಂಟ್ WONT ಅಪಾಸ್ಟ್ರಫಿ ಟಿ ಬಳಸ್ಬೇಕ್ರಿ. ನೆನ್ಪಿಡ್ರಿ ಓಂಟ್. ನೀವು ಎಕ್ಸಾಮ್ ಒಳಗೆ ಏನಕೈತಿ ಇಲ್ಲಿ ನಾವೇನ ಹೇಳೋ ಮುಂದ ಇವ್ರೇನ್ ಹೇಳ್ತಾರೆ ಈಸಿ ಐತ್ರಿ ಇದಿಷ್ಟು ಈಸಿ ಕ್ವಶನ್ ಹಿಂಗ್ ಹೇಳಕೊಡ ಅಂತ ಅನಸ್ತೈತಿ. ಎಕ್ಸಾಮ್ನಾಗ ನಿಮ್ ಕುಂತ ಬರೆಯೋ ಮುಂದನೆ ನಿಮ್ಗೆ ನೆನಪಾಕೈತ್ರಿ ಹೌದಲ್ಲ ಹಿಂಗ್ ಹೇಳ್ತಿದ್ರ ಅಂತ ಹೇಳಿ. ಇಲ್ಲಿ ನೋಡ್ರಿ ವಿಲ್ ಯಾವಾಗ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ನೋಡ್ರಿ ಇದು ಪಾಸಿಟಿವ್ ಐತಂದ್ರ ಪಾಸಿಟಿವ್ ಎರಡು ಅಲ್ಲ ಇವೆರಡು ಆಪ್ಷನ್ ನಂಬರ್ ಏನು ಬರಲ್ಲ ಆಪ್ಷನ್ ನಂಬರ್ ಡಿನು ಬರಲ್ಲ. ಹಂಗಂದ್ರ ಇಲ್ಲಿ ವಿಲ್ ಬಂದೈತಿ ಹಂಗಂದ್ರ ಇಲ್ಲಿ ವುಡಂಟ್ ಬಳಸ್ಬೇಕು ಓಂಟ್ ಬಳಸ್ಬೇಕಂದ್ರ ಯಾವಾಗ್ನು ವಿಲ್ ಬಂದ್ರ ಅಲ್ಲಿ ಓಂಟ್ ಅನ್ನ ಬಳಸ್ಬೇಕ್ರಿ. ಓಂಟ್ ಶಿ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಹಿ ಡ್ಯಾಶ್ ದ ಹಜಾರ್ಡಸ್ ಟಾಸ್ಕ್ ಅಂಡ್ ಒನ್ ದ ಅಪ್ರಿಸಿಯೇಷನ್ ಆಫ್ ಆಲ್. ಇಲ್ಲಿ ಪಾರ್ಸಲ್ ವರ್ಬ್ ಯಾವ್ದು ಬಳಸ್ಬೇಕಂದ್ರೆ ಇಲ್ಲಿ ಕರೆಕ್ಟ್ ಯಾವ್ದು ಆಗ್ತೈತೆ ಅಂದ್ರೆ ಕ್ಯಾರಿಡ್ ಔಟ್ ಈಸ್ ದ ರೈಟ್ ಆನ್ಸರ್. ಕ್ಯಾರಿಡ್ ಅವೇ ಆಗಲ್ಲ, ಕ್ಯಾರಿಡ್ ವಿತ್ ಆಗಲ್ಲ, ಕ್ಯಾರಿಡ್ ಇನ್ ಆಗಲ್ಲ, ಕ್ಯಾರಿಡ್ ಔಟ್ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್ ನೋಡ್ರಿ. ದ ಮ್ಯಾನ್ ಬಿಗ್ಯಾನ್ ಎಲ್ಬೋಯಿಂಗ್ ಹೀಸ್ ವೇ ಥ್ರೂ ದ ಕ್ರೌಡ್. ಇಲ್ಲಿ ದ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದಕ್ಕೈತಿ ಇದಂತೂ ನೋಡಿದ ತಕ್ಷಣ ಗೊತ್ತಾಕೈತಿ ನಿಮ್ಗೆ ಇದೊಂದು ವರ್ಬ್ ಹೌದಾ. ನೌನ್ ಆಗಲ್ಲ, ಅಡ್ವರ್ಬ್ ಆಗಲ್ಲ, ಅಡ್ಜೆಕ್ಟಿವ್ ಆಗಲ್ಲ. ದಿಸ್ ಒನ್ ಇಸ್ ಅ ವರ್ಬ್. ನೆಕ್ಸ್ಟ್ ಕ್ವಶನ್.
The wounded tiger attacked the hunter and he was unable to dash himself. ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದಿದ್ರದ ಆಂಟೋನಿಮ್ ಆಕೈತಿ ಅಂದ್ರ ಡಿಫೀಟ್ ಆಗಲ್ಲ, ಡ್ಯಾಮೇಜ್ ಆಗಲ್ಲ, ಡಿಫೆಂಡ್ ಈಸ್ ದ ರೈಟ್ ಆನ್ಸರ್. ಡಿಸ್ಟ್ರಾಯ್ನೂ ಆಗಲ್ರಿ. ಹಂಗಂದ್ರೆ ಅಟ್ಯಾಕ್ಡ್ ಇದ್ರದ್ದು ಆಪೋಸಿಟ್ ವರ್ಡ್ ಏನೈತಿ? ಡಿಫೆಂಡ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್ ನೋಡ್ರಿ inquisitive whips peeped often over her forehead. ಇದು ಯಾವ್ದಾಕೈತಿ ಇಲ್ಲಿ? Personification is the right answer. The next question is we tried hard. ಇಲ್ಲಿ ಕ್ವಶನ್ ಟ್ಯಾಗ್ ಯಾವಾಗ ಬಳಸ್ಬೇಕು? we tried hard. ಹಂಗಂದ್ರೆ ಡಿಡ್ ಇದು ಪಾಸಿಟಿವ್ ಐತೆ ಅಂದ್ರೆ ಪಾಸಿಟಿವ್ ಇರ್ತಕ್ಕಂಥ ಕ್ವಶನ್ ಟ್ಯಾಗ್ ಎರಡು ಅಲ್ರಿ, ಏನು ಅಲ್ಲ ಸೀನು ಅಲ್ಲ. ಹಂಗಂದ್ರೆ ಡಿಡಂಟ್ ವಿ ಬಳಸ್ಬೇಕು. ಡೋಂಟ್ ವಿ ಬಳಸ್ಬೇಕಂದ್ರೆ ಟ್ರೈಡ್ ಬಂದೈತಂದ್ರೆ ಇದು ಫಾಸ್ಟ್ ಟೆನ್ಸ್ ಒಳಗೆ ಏನ್ ಬಳಸ್ಬೇಕು ನಾವ್ ಯಾವಾಗೂ? ಡಿಡಂಟ್ ವಿ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್ ಡ್ಯಾಶ್ ಗಂಗಾ ಈಸ್ ಡ್ಯಾಶ್ ಸ್ಯಾಕ್ರೆಡ್ ರಿವರ್. ಇಲ್ಲಿ ಆರ್ಟಿಕಲ್ಸ್ ಯಾವಾಗ ಬಳಸ್ತೀರಿ? ಯಾವಾಗೂ ದ ಗಂಗಾ, ಪರ್ಟಿಕ್ಯುಲರ್ ಪರ್ಸನ್ ಊರಿನ ಹೆಸರು ಬಂದ್ರ ಅಲ್ಲಿ ದ ಬಳಸ್ಬೇಕು. ಹೌದಾ? ದ ಗಂಗಾ is a sacred river. A. That means option number B is the right answer. Next, life is a dream. ಇದು ಏನಕ್ಕೆ? ಮೆಟಾಫರ್. ಹೌದಾ? ಸಿಮಿಲಿ ಆಗಲ್ಲ, ಪರ್ಸನಿಫಿಕೇಶನ್ ಆಗಲ್ಲ, ಅಲಿಟರೇಷನ್ ಆಗಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ವರ್ಡ್ ದಟ್ ಟೇಕ್ಸ್ ಅನ್ ಆಸ್ ಎ ನೆಗೆಟಿವ್ ಪ್ರಿಫಿಕ್ಸ್. ಅನ್ನನ್ನು ಎದಕ್ ಬಳಸ್ತೀರಿ? ಲಾಜಿಕಲ್ ಆಗಲ್ಲ. ಹೌದಾ? ಡಿಸಿಪ್ಲೈನ್ಡ್ ಆಗಲ್ಲ. ನೆಕ್ಸ್ಟ್ ಪೊಲೈಟ್ ಆಗಲ್ಲ. ನೋಡ್ರಿ, ಎಜುಕೇಟೆಡ್, ಅನ್ಎಜುಕೇಟೆಡ್ ಬಳಸ್ತೀರಿ. ಅನ್ಎಜುಕೇಟೆಡ್, ನೀ ಏನಪ್ಪಾ ಅನ್ಎಜುಕೇಟೆಡ್ ಇದ್ದಂಗ ಅದೆಲ್ಲ ಬಳಸ್ತಿರಲ್ಲ. ಹಂಗಂದ್ರ ಎಜುಕೇಟೆಡ್ ಈಸ್ ದ suitable answer. That means option number D is the right answer. Next question. Give the noun form of the confuse. Confuse the noun form confusion. ION ಬಂದ್ರ ಒಂದು ವರ್ಡ್ ಅದ್ರ ಮುಂದೆ ION ಬಂದ್ರ ಅದೇನಕೈತಿ? noun. That means option number B is the right answer. Next, the plural word of photo. ಇದಂದ್ರೆ ಬಹಳ ಈಸಿ ರೀ. photos. That means option number 1 is A is the right answer. The next note. She didn't need to spend the money. ಡಿಡಂಟ್ ಬಂದೈತಂದ್ರ ಇದು ನೆಗೆಟಿವ್. ಹಂಗಂದ್ರೆ ನಮ್ ಪಾಸಿಟಿವ್ ಇರ್ತಕ್ಕಂಥ ಆನ್ಸರ್ ಯಾವ್ದಾವು? ಡಿಡ್ ಮತ್ತೆ ಡು. ಹೌದಾ? ಇಲ್ಲಿ ಆಲ್ರೆಡಿ ಡಿಡ್ ಬಂದ್ಬಿಟ್ಟೈತೆ ಅಂದ್ರೆ ಡಿಡ್ ಶಿ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆರ್ಟಿಕಲ್ಸ್ ಮೇಲೆ ಕ್ವಶನ್. ಕ್ರಿಕೆಟ್ ಈಸ್ ಡ್ಯಾಶ್ ಪಾಪ್ಯುಲರ್ ಗೇಮ್ ಇನ್ ದ ಡ್ಯಾಶ್. ಹೌದಾ? ದ ಕ್ರಿಕೆಟ್ ಈಸ್ ಎ ಪಾಪ್ಯುಲರ್ ಗೇಮ್. ಒಂದು ಗೇಮ್. ಹೌದಾ? ಒಂದ್ ಗೇಮ್. ಹಂಗಂದ್ರೆ ಎ ಬಳಸ್ಬೇಕು. ಒಂದು ಅಂತಕ್ಕಂಥ ಮೀನಿಂಗ್ ಬಂತಂದ್ರೆ ಎ ಬಳಸ್ಬೇಕು. ಪರ್ಟಿಕ್ಯುಲರ್ ಬಂದ್ರೆ ದ ಬರಬೇಕು. ಹೌದಾ? ಕ್ರಿಕೆಟ್ ಈಸ್ ಎ ಪಾಪ್ಯುಲರ್ ಗೇಮ್ ಇನ್ ದ ವರ್ಲ್ಡ್. ಒಂದು ವರ್ಡ್ ರೆಫರ್ ಮಾಡ್ತೀನಿ ಅಂದ್ರೆ ದ ಬಳಸ್ಬೇಕು. ಹೌದಾ? ಕ್ರಿಕೆಟ್ ಈಸ್ ಎ ಪಾಪ್ಯುಲರ್ ಗೇಮ್ ಇನ್ ದ ವರ್ಲ್ಡ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಎ is the right answer. Next question. They quarreled dash themselves. ಅವ್ರೊಳಗೆ ಜಗಳ ಮಾಡಕ್ ಕುಂತಿದ್ರ ಅಂದ್ರ among between ಅಲ್ಲ, along ಆಗಲ್ಲ, beside ಆಗಲ್ಲ, among is the right answer. Next question. They speak like, ನೋಡ್ರಿ, they speak like saints and act like devils. Like ಬಂದಿತ್ತಂದ್ರೆ this one is a simile, not a personification, not metaphor, not a synecdoche. That means option number B is the right answer. Next question. Dash is not beautiful. She wants to be a film star. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಕಂಜಕ್ಷನ್ ನ ಬಳಸ್ತೀರಂದ್ರ ಧೋ ನೋಡ್ರಿ, ಇಫ್ ಆಗಲ್ಲ, ವಿಲ್ ಆಗಲ್ಲ, ಅನ್ಲೆಸ್ ಆಗಲ್ಲ. ಇಲ್ಲಿ ನೋಡ್ರಿ, ಧೋ ಶಿ is not beautiful, she want to be a film star. That means option number D is the right answer. Next question. I have dash much water. I have dash much water. ಇಲ್ಲಿ ನೀವು ಕರೆಕ್ಟ್ ವರ್ಬ್ ಅನ್ನು ಯಾವ್ದು ಬಳಸ್ತೀರಿ ನೋಡ್ರಿ. I have dash much water. ಡ್ರಿಂಕ್ ಆಗಲ್ಲ, ಡ್ರ್ಯಾಂಕ್ ಆಗಲ್ಲ, drinking. That means drunk is the right answer. I have drunk much water. ತಿಳಿತ್ರಿ ಇದು? Next question. The busy farmers laughed at the
ಅಟ್ ದ ಡ್ಯಾಶ್ ಆರ್ಟಿಸ್ಟ್. ಇಲ್ಲಿ ಬ್ಯೂಸಿದ ಅನಾನಿಮ್ ಅನ್ನ ಬಳಸಬೇಕು. ಬ್ಯೂಸಿ ಅನಾನಿಮ್ ಏನಿದೆ ಐಡಲ್, ಹೌದಾ? ಐಡಾಲ್ ಆಗಲ್ಲ, ಐಡಿಯಲ್ ಆಗಲ್ಲ, ಐಡಿಲ್ ಆಗಲ್ಲ, ಐಡಲ್. ದಟ್ ಮೀನ್ಸ್ ಐಡಿಯಲಿ. ದಟ್ ಮೀನ್ಸ್ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮತ್ತೆ ಆರ್ಟಿಕಲ್ಸ್ ಮೇಲೆ ಡ್ಯಾಶ್ ಕಾವೇರಿ ಫ್ಲೋಸ್ ಇಂಟು ಡ್ಯಾಶ್ ಬೇ ಆಫ್ ಬೆಂಗಾಲ್. ನೋಡ್ರಿ, ದ ಕಾವೇರಿ ಫ್ಲೋಸ್ ಇಂಟು ದ ಬೇ ಆಫ್ ಬೆಂಗಾಲ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. they loved each other very much. ಇಲ್ಲಿ ಕರೆಕ್ಟ್ ಕ್ವಶನ್ ಟ್ಯಾಗ್ ಅನ್ನ ಬಳಸ್ಬೇಕ್ರಿ. ಇದು ಇರ್ತಕ್ಕಂಥದ್ದು ಪಾಸಿಟಿವ್ ಐತಂದ್ರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಏನು ಆಗಲ್ಲ ಅಂಡ್ ಬಿನೂ ಆಗಲ್ಲ. ಹಂಗಂದ್ರೆ ಇಲ್ಲಿ ಡಿಡಂಟ್ ದೇ ಬಳಸ್ಬೇಕು ಅಥವಾ ಹ್ಯಾಡಂಟ್ ದೇ ಬಳಸ್ಬೇಕು ಅಂದ್ರ ಇದು ಲವ್ಡ್ ಬಂದೈತಿ ಅಂದ್ರೆ ಲವ್ ಬಂದಿದ್ರ ಪ್ರೆಸೆಂಟ್ ಟೆನ್ಸ್ ಹಾಕಿತ್ತು. ಲವ್ಡ್ ಬಂದೈತಿ ಅಂದ್ರೆ ಇದೇನಿದೆ ಫಾಸ್ಟ್ ಟೆನ್ಸ್. ದಟ್ ಮೀನ್ಸ್ ಡಿಡ್ ಅನ್ನ ಬಳಸಬೇಕು. ಹಂಗಂದ್ರೆ ಆಪ್ಷನ್ ನಂಬರ್ ಬಿ ಸಿ ಇಸ್ ದ ರೈಟ್ ಆನ್ಸರ್. ಡಿಡಂಟ್ ದೇ ಇದು ಪಾಸಿಟಿವ್ ಇರೋದ್ರಿಂದ ನಾವಿಲ್ಲಿ ನೆಗೆಟಿವ್ ಮಾಡಿ ಡಿಡಂಟ್. ಅದೇ ಇದೇಂದ್ರೆ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೆಗೆಟಿವ್ ಇತ್ತಂದ್ರೆ ಇಲ್ಲಿ ಡಿಡ್ ದೇ ಅಷ್ಟಾಕಿತ್ತು. ನೋಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಇವ್ರೇನ್ ಪಾಸಿಟಿವ್ ನೆಗೆಟಿವ್ ಹೇಳಾಕಂತಾರ ಅಂತಲ್ಲ. ದೇ ಲವ್ಡ್ ಈಚ್ ಅದರ್ ವೆರಿ ಮಚ್ ಹಂಗಂದ್ರೆ ಇದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್. ಇದ್ರೊಳಗೆ ಏನು ನೆಗೆಟಿವ್ ಬಂದಿಲ್ಲ. ಹಂಗಂದ್ರ ಇದೇನಾಗಿರ್ತದೆ ಡಿಡಂಟ್ ದೇ ಆಕೈತಿ. ಅಲ್ಲೇ ಇಲ್ಲೇನ್ರ ದೇ ನಾಟ್ ಲವ್ಡ್ ಈಚ್ ಅದರ್ ಅಂತ ಹಿಂಗ ಏನ ಬಂದಿತ್ತಂದ್ರ ಅದು ಸ್ಟೇಟ್ಮೆಂಟ್ ನೆಗೆಟಿವ್ ಆಗ್ತಿತ್ತು. ಅವಾಗಿಲ್ಲೇ ಡಿಡ್ ದೇ ಅಷ್ಟ ಆನ್ಸರ್ ಆಕೈತ್ರಿ. ತಿಳಿತ್ರಿ? ನೆಕ್ಸ್ಟ್, ದ ಪ್ಯಾಕೇಜ್ ಕಂಟೈನಿಂಗ್ ಬುಕ್ಸ್ ಅಂಡ್ ರೆಕಾರ್ಡ್ಸ್ ಡ್ಯಾಶ್ ಲಾಸ್ಟ್ ವೀಕ್. ಹೌದಾ? ಇಲ್ಲಿ ಏನನ್ನ ಬಳಸ್ತೀರಿ? ಈಸ್ ಡಿಲಿವರ್ಡ್ ಅಥವಾ ವಾಸ್ ಡಿಲಿವರ್ಡ್, ಆರ್ ಡಿಲಿವರ್ಡ್ ಅಥವಾ ವೇರ್ ಡಿಲಿವರ್ಡ್ ಬಳಸ್ತೀರಿ ಅಂದ್ರೆ ಇಲ್ಲಿ ವಾಸ್. ಯಾಕಂದ್ರೆ ಆಲ್ರೆಡಿ ಹಿಂದ್ ಕೊಟ್ಟು ಹೋಗಿರ್ತಾರೆ ಇದು. ಹೌದಾ? ಬುಕ್ ಅನ್ನು ಇವಾಗ ಪ್ರೆಸೆಂಟ್ ಕೊಟ್ಟಿಲ್ಲ, ಅವರು ಹಿಂದೆ ಕೊಟ್ಟಾರ. ಹೌದಾ? ದ ಪ್ಯಾಕ್ಡ್ ಕಂಟೈನಿಂಗ್ ಬುಕ್ಸ್ ಅಂಡ್ ರೆಕಾರ್ಡ್ಸ್ ಡ್ಯಾಶ್ ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ಅಂದ್ರೆ ಹಿಂದಾಗಿದ್ದು ಅನ್ನೋದಕ್ಕ ವಾಸ್ ಬಳಸ್ಬೇಕಲ್ಲ. ವಾಸ್ ಡಿಲಿವರ್ಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Love swells like solvay but eats like it's a tide. That means ಇಲ್ಲಿ ಲೈಕ್ ಬಂದ್ಬಿಟ್ಟೈತಿ ಅಂದ್ರೆ ಅದು ಸಿಮಿಲಿ. ನೋಡ್ರಿ, ಈ ತರ ನೀವು ಬಹಳಷ್ಟು ಕ್ವಶನ್ ಮಾಡ್ಕೊಂತ ಹೋದ್ರ ನಿಮ್ಗೆ ಎಷ್ಟು ಈಸಿ ಆಕೈತಿ ನೋಡ್ರಿ. ಹಾ, ಇಲ್ಲಿ ಲೈಕ್ ಬಂತ ಸಿಮಿಲಿಪ. ನಾವು ನೆಕ್ಸ್ಟ್ ಕ್ವಶನ್ ಆಪ್ಷನ್ಸ್ ನೋಡಂಗಿಲ್ಲ. ಈ ತರ ಏನ್ ಮಾಡ್ಕೋಬೇಕು, ನೀವು ಎಕ್ಸಾಮ್ ಬರೋದ್ರೊಳಗೆ ಈ ತರ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರ ಆಪ್ಷನ್ ನೋಡಿದ ತಕ್ಷಣ ಕ್ವಶನ್ ನೋಡಿದ ತಕ್ಷಣ ಹಾ ಇದ ಪಪಟ್ ಅಂತ ಆನ್ಸರ್ ಬರ್ಬೋದ್ರಿ. ಅದಕ್ಕೆ ನೀವು ಎಕ್ಸಾಮ್ ಬರೋಕ್ಕಿಂತ ಮೊದ್ಲ ನೀವು ಇಷ್ಟ ದಿನ ಏನ್ ಪ್ರಿಪೇರ್ ಆಗಿರಿ, ಓಕೆ ನೀವು ಗ್ರಾಮರ್ ನೋಡ್ಕೊಂಡಿರಿ ಇಲ್ಲ. ಈಗ ಏನು ಬಿಫೋರ್ 2 ದಿನ ಎಕ್ಸಾಮ್ ಐತಂದ್ರ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡು ಹೋದಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರ ನೀವು ನಾಡ್ದು ಎಕ್ಸಾಮ್ ಒಳಗೆ ನೀವು ಈಸಿಯಾಗಿ ನೀವು ಬರ್ಬೋದ್ರಿ. ಕ್ವಶನ್ ನೋಡಿದ ತಕ್ಷಣ ಪಟ ಆನ್ಸರ್ ಮಾಡ್ಬರ್ಬೋದು. ಅದು ಯಾವ ರೀತಿ ಆಕೈತಂದ್ರೆ ನೀವು ಪ್ರೀವಿಯಸ್ ಇಯರ್ ಎಲ್ಲಾ ಕ್ವಶನ್ಸ್ ನೀವು ಕುಂತು ಬಿಡಿಸ್ ತೆಗಿಬೇಕ್ರಿ. ಈ ಟೈಮ್ನಾಗ ಇಲ್ಲ ನಂಗೆ ಬರಂಗಿಲ್ಲ, ಡೆಫಿನೇಷನ್ ನೋಡ್ಕೊಂಡ್ ಕುಂತೆ, ಅದನ್ನ ನೋಡ್ಕೊಂಡ್ ಕುಂತೆ ಇಲ್ಲ. ನೀವು ಆಲ್ರೆಡಿ ಇಷ್ಟ ದಿನ ಪ್ರಿಪರೇಟರಿ ಎಕ್ಸಾಮ್ ಬರ್ತಿರ್ತೀರಿ, ಈ ಸ್ಕೂಲ್ನಾಗ ಟೆಸ್ಟ್ಸ್ ಎಲ್ಲ ಬರ್ದಿರ್ತೀರಿ. ಅದ್ರ ಮೇಲೆ ನೀವು ಆಲ್ರೆಡಿ ಏನಾಗಿರ್ತೀರಿ, ಈಗ ಪ್ರಿಪೇರ್ ಆಗೇ ಬಿಟ್ಟಿರ್ತೀರಿ. ಈಗ ಲಾಸ್ಟ್ ಮೂಮೆಂಟ್ ಒಳಗೆ ನೀವು ಓನ್ಲಿ ಕ್ವಶನ್ ಪೇಪರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಕೊಂಡು ಹೋದ್ರಿ, ನೀವು ಎಕ್ಸಾಮ್ ನೊಳಗ 80/80 ಎಲ್ಲಾ ಸಬ್ಜೆಕ್ಟ್ನಾಗೂ ತಗೋಬಹುದ್ರಿ. ಆ ರೀತಿ ನೀವು ಪ್ರಿಪೇರ್ ಆಗ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಪ್ಲೀಸ್ ಕನ್ವೆ ಮೈ ಬೆಸ್ಟ್ ವಿಶಸ್ ಡ್ಯಾಶ್ ಹಿಮ್. ಅವನಿಗೆ ಕೊಡಬೇಕಲ್ಲ ಅಂದ್ರೆ ಟು ಹಿಮ್ ಇಸ್ ದ ರೈಟ್ ಆನ್ಸರ್. ನಾಟ್ ಆಫ್ ವಿತ್ ಇನ್ ಆಗಲ್ಲ, ಟು ಇಸ್ ದ ರೈಟ್ ಆನ್ಸರ್. ದಿ ಪ್ರಿಪೋಸಿಷನ್ ಮೇಲೂ ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇವೆಲ್ಲ. ನೋಡ್ರಿ, ನೆಕ್ಸ್ಟ್, ದ ಗರ್ಲ್ ಒನ್ ದ ಫಸ್ಟ್ ಪ್ರೈಸ್. ಹೌದಾ? ಹಂಗಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಏನಂದ್ರೆ ಪಾಸಿಟಿವ್ ಐತಿ. ಹೌದಾ? ಹಂಗಂದ್ರೆ ಪಾಸಿಟಿವ್ ಇರ್ತಕ್ಕಂಥ ಡಸ್ ಶಿ ಡಿಡ್ ಶಿ ಆಗಲ್ಲ. ಹಂಗಂದ್ರೆ ಒನ್ ಬಂದೈತಂದ್ರೆ ಇಲ್ಲಿ ಏನು ಬಂದಿಲ್ಲ, ಒನ್ ಬಂದೈತಿ ಅಂದ್ರೆ ಇದೇನಿದು ಫಾಸ್ಟ್ ಟೆನ್ಸ್ ಒಳಗೆ ನಾವು ಡಿಡ್ ಅನ್ನ ಬಳಸ್ತೀವಿ. ಅದಕ್ಕೆ ಡಿಡಂಟ್ ಶಿ. ನೆನ್ಪಿಡ್ರಿ, ಫಾಸ್ಟ್ ಟೆನ್ಸ್ ಬಂದ್ರೆ ಡಿಡ್ ಬಳಸ್ಬೇಕು, ಡಿಡಂಟ್ ಶಿ ಬಳಸ್ಬೇಕು. ಪ್ರೆಸೆಂಟ್ ಟೆನ್ಸ್ ಒಳಗೆ ಬಂದ್ರೆ ಡಸಂಟ್ ಶಿ ಬಳಸ್ಬೇಕು. ತಿಳಿದ್ರಿ? ಇದು ಫಾಸ್ಟ್ ಟೆನ್ಸ್ ಒಳಗಿರೋದ್ರಿಂದ ಒನ್ ವಿನ್ ಅಂದಿಲ್ಲ, ವಿನ್ ಅಂದಿದ್ರೆ ಇಲ್ಲಿಂದ ದ ಗರ್ಲ್ ವಿನ್ ದ ಫಸ್ಟ್ ಪ್ರೈಸ್ ಅಂದಿದ್ರ ಡಸಂಟ್ ಶಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಇಲ್ಲ WON ಒನ್ ಬಂದಿರೋದ್ರಿಂದ ಇಲ್ಲಿ ಏನ್ ಬಳಸ್ಬೇಕು, ಡಿಡಂಟ್ ಶಿ ಬಳಸ್ಬೇಕ್ರಿ. ತಿಳಿದ್ರಿ? ನೆಕ್ಸ್ಟ್, get me dash kilometer of get me dash kilo of sugar from the nearest grocer. ಇಲ್ಲಿ ಏನ್ ಮಾಡಬೇಕು, ಗೆಟ್ ಆರ್ಟಿಕಲ್ಸ್ ಅನ್ನು ಬಳಸ್ಬೇಕು. ಹೌದಾ? ಗೆಟ್ ಮೀ 1 ಕಿಲೋ ತಗೊಂತೀವಲ್ಲ ನಾವು, ಅ ಕಿಲೋ ಒಂದ್ ಅಂತ ಎಲ್ಲಿ ಬಂತು ಅಂದ್ರೆ ಅಲ್ಲಿ ಎ ಬಳಸ್ಬೇಕು. ನೋಡ್ರಿ, ಗೆಟ್ ಮೀ a ಕಿಲೋ ಆಫ್ ಶುಗರ್ ಫ್ರಾಮ್ ದ ನಿಯರೆಸ್ಟ್ ಬಂದೈತಂದ್ರೆ ಇಲ್ಲೇ ದ ಬಳಸ್ಬೇಕು. ಹೌದಾ? ಫ್ರಾಮ್ ದ
ನಿಯರೆಸ್ಟ್ ಗ್ರಾಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ತಿಳಿತ್ರಿ? ನೆಕ್ಸ್ಟ್ ಕ್ವಶನ್. ಈಚ್ ಆಫ್ ದ ಮಿನಿಸ್ಟರ್ಸ್ ಡ್ಯಾಶ್ ಹೀಸ್ ಅಸೆಸ್. ಇಲ್ಲಿ ಏನ್ ಬರಬೇಕು? ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅನ್ನ ಬಳಸಬಹುದು ಅಂದ್ರೆ ನೋಡ್ರಿ, ಈಚ್ ಆಫ್ ದ ಮಿನಿಸ್ಟರ್ಸ್ ಡ್ಯಾಶ್ ಹೀಸ್ ಅಸೆಸ್ಡ್. ಹಂಗಂದ್ರೆ ಇಲ್ಲಿ ಏನಕ್ಕೆ? ಹ್ಯಾಸ್ ಡಿಕ್ಲೇರ್ಡ್. ಈಸ್ ಡಿಕ್ಲೇರ್ಡ್ ಆಗಲ್ಲ, ಹ್ಯಾವ್ ಡಿಕ್ಲೇರ್ಡ್ ಆಗಲ್ಲ, ನೆಕ್ಸ್ಟ್ ವಾಸ್ ಡಿಕ್ಲೇರ್ಡ್ ಆಗಲ್ಲ. ಹ್ಯಾಸ್ ಡಿಕ್ಲೇರ್ಡ್ ಈಸ್ ದ ರೈಟ್ ಆನ್ಸರ್. ತಿಳಿತ್ರಿ? ನೆಕ್ಸ್ಟ್, ದ ಟೇಬಲ್. ನೋಡ್ರಿ, ದ ಟೇಬಲ್ ವಿಚ್ ನೋಡ್ರಿ, ದ ಟೇಬಲ್ ವಿಚ್ ಹ್ಯಾಸ್ ಎ ಬ್ರೋಕನ್ ಲೆಗ್ ಈಸ್ ಮೋಹನ್ಸ್. ನೋಡ್ರಿ, ಇಲ್ಲಿ ಅಂಡರ್ಲೈನ್ ಗ್ರೂಪ್ ಆಫ್ ವರ್ಡ್ಸ್ ಈಸ್ ಆನ್ ನೌನ್ ಕ್ಲಾಸ್ ಆಕೈತೋ ಅಥವಾ ಅಡ್ವರ್ಬ್ ಆಕೈತೋ ಅಥವಾ ಮೇನ್ ಕ್ಲಾಸ್ ಆಕೈತೋ ಅಡ್ಜೆಕ್ಟಿವ್ ಆಕೈತಿ ಅಂದ್ರ ನೋಡ್ರಿ, ದ ಟೇಬಲ್ ವಿಚ್ ಹ್ಯಾಸ್ ಬ್ರೋಕನ್ ಲೆಗ್. ಆ ಟೇಬಲ್ ಹೆಂಗೈತಿ ಅಂತ ಅದ್ರದ್ದು ಟೇಬಲ್ ಏನೈತಿ, ಅದ್ರದ್ದು ಲೆಗ್ ಏನೈತಿ ಬ್ರೋಕನ್ ಆಗೈತಿ ಅಂದ್ರ ಟೇಬಲ್ ಇಲ್ಲ ಅಂತಕ್ಕಂಥದ್ದು ಏನಿಲ್ಲ, ಅದು ನೌನ್. ಹೌದಾ? ಟೇಬಲ್ ಅನ್ನೋದೇನಿದೆ ನೌನ್. ಅದರದ ವಿಶೇಷತೆ ಹೇಳ್ತೈತಿ ಅಂದ್ರ ಅದು ಕೆಟ್ಟದಿರ್ಲಿ ಅಥವಾ ಒಳ್ಳೇದಿರ್ಲಿ, ಅದ್ರ ಬಗ್ಗೆ ನಾವು ಮಾತಾಡಕುತ್ತೇವಿ, ಟೇಬಲ್ ಬಗ್ಗೆ ಮಾತಾಡಕುಂತೇವಿ ಅಂದ್ರ ಅದು ಅಡ್ಜೆಕ್ಟಿವ್ ಕ್ಲಾಸ್ ಆಕೈತಿ. ತಿಳಿತ್ರಿ? ಅಡ್ಜೆಕ್ಟಿವ್ ಕ್ಲಾಸ್ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ತಿಳಿತ್ರಿ? ನೆಕ್ಸ್ಟ್ ನೋಡ್ರಿ, ದ ಸ್ಟೂಡೆಂಟ್ಸ್ ವೇರ್ ಇನ್ಸ್ಟ್ರಕ್ಟೆಡ್ ಟು ಡ್ಯಾಶ್ ದ ಕ್ವಶನ್ಸ್ ಬಿಫೋರ್ ದೇ ಆನ್ಸರ್ಡ್ ದೆಮ್. ಇಲ್ಲಿ ಪಾರ್ಸಲ್ ವರ್ಬ್ ಯಾವ್ದು ಬಳಸ್ತೀವಿ ಅಂದ್ರ ಗೋ ಥ್ರೋ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಐ ಸಾ ನೋಡ್ರಿ, ನ್ಯೂ ಫೇಸಸ್ ಇನ್ ದ ಪಾರ್ಟಿ. ಇದು ಏನಾಕೈತಿದು? ಸಿನೆಕ್ ಡೌಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, I watched dash boy helping dash old man cross the road. ನೋಡ್ರಿ, ಎಷ್ಟು ಈಸಿ ಐತಿದ. I watched the boy. ಆ ಹುಡುಗನ್ ನಾವು ವಾಚ್ ಮಾಡಂತೀನಿ ಪರ್ಟಿಕ್ಯುಲರ್ಲಿ ಅಂದ್ರೆ ದ ಬಾಯ್ ಹೆಲ್ಪಿಂಗ್ ಆನ್. ನೋಡ್ರಿ, ಇ ಐ ಓ ಯು ಒಳಗಿಂದ ಓ ಬಂದೈತಿ, ಹಂಗಂದ್ರೆ ಇದು ಓ ಸೌಂಡೆಡ್. ಹೌದಾ? ಓ ಸೌಂಡ್ ಅಂದ್ರೆ ಇದು ದಿಸ್ ಇಸ್ ಅ ಓವೆಲ್ ಸೌಂಡ್. ಓವೆಲ್ ಸೌಂಡ್ ಮೀನ್ಸ್ ಇಲ್ಲಿ ಏನ್ ಬಳಸ್ಬೇಕು? ಆನ್ ಅನ್ನ ಬಳಸ್ಬೇಕು. ಹಂಗಂದ್ರ ದ ಐ ವಾಚ್ಡ್ ದ ಬಾಯ್ ಹೆಲ್ಪಿಂಗ್ ಆನ್ ಓಲ್ಡ್ ಮ್ಯಾನ್ ಕ್ರಾಸ್ ದ ರೋಡ್. ತಿಳಿತ್ರಿ ಇದು? ನೆಕ್ಸ್ಟ್, ದ ಮ್ಯಾನೇಜರ್ ಅಪಾಯಿಂಟೆಡ್ ಎ ನ್ಯೂ ಸೆಕ್ರೆಟರಿ ಅಂಡ್ ಡ್ಯಾಶ್ ದ ಓಲ್ಡ್ ಒನ್. ಇಲ್ಲಿ ಅಪಾಯಿಂಟೆಡ್ ಇದ್ರ ಅನಾನಿಮ್ ಏನಕ್ಕೈತಿ ನಿಮ್ಗೆಲ್ಲ ಗೊತ್ತೈತಿ. ಇವತ್ತು ಅಪಾಯಿಂಟೆಡ್ ಒಬ್ಬರಿಗೆ ಮಾಡ್ಕೊಂಡಾರಂದ್ರ ಅಲ್ಲಿಂದ ಏನ್ ಮಾಡಿರ್ತಾರ? ಒಬ್ಬರನ್ನ ತೆಗೆದು ಹಾಕಿರ್ತಾರ. ಡಿಸ್ಮಿಸ್ಡ್, ಸೆಲೆಕ್ಟೆಡ್ ಆಗಲ್ಲ, ರಿಪೋರ್ಟೆಡ್ ಆಗಲ್ಲ, ಎಕ್ಸ್ಕ್ಯೂಸ್ಡ್ ಆಗಲ್ಲ, ಡಿಸ್ಮಿಸ್ಡ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, they waited dash the bus stop dash the next bus. They waited at the bus stop for the next bus. That means option number B is the right answer. Next question, the thieves found it easy to dash the house as it was vacant and steal the valuables. That means ಇಲ್ಲಿ ಯಾವುದನ್ನ phrasal verb ಬಳಸ್ತೀರಿ ಅಂದ್ರೆ break into is the right answer. Next question, you are Kunti Devi's one own first born. ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನ ಯಾವ್ದು ಬಳಸ್ತೀರಿ ನೋಡ್ರಿ. ನೋಡೋಣ, ಇದು ಸ್ಟೇಟ್ಮೆಂಟ್ ಏನೈತಿದ ಪಾಸಿಟಿವ್ ಐತೆ. ಹೌದಾ? ಪಾಸಿಟಿವ್ ಇದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಬಳಸ್ಬೇಕಂದ್ರ ಸಿ ಹೋಯ್ತು, ಡಿ ಹೋಯ್ತು. ಹಂಗಂದ್ರೆ ಇಲ್ಲಿ ಆರಂಟ್ ಬಳಸ್ತಿರೋ ವೇರಂಟ್ ಬಳಸ್ತಿರೋ ಇಲ್ಲ ಆಲ್ರೆಡಿ ನಮ್ಗೆ ಕೊಟ್ಟೆ ಬಿಟ್ಟಿರ್ತಾರ. ಇಲ್ಲಿ ಆರ್ ಕೊಟ್ಟಾರಂದ್ರ ಆರಂಟ್ ದೇ ಇಸ್ ದ ರೈಟ್ ಆನ್ಸರ್. ತಿಳಿತ್ರಿ? ನೆಕ್ಸ್ಟ್ ಕ್ವಶನ್, I had a dove and the sweet dove died. ಇದು ಏನಕ್ಕೈತಿದ? alliteration is the right answer. Next, he is dash Indian but his wife is dash European. ಇಲ್ಲಿ ಆರ್ಟಿಕಲ್ಸ್ ಅನ್ನು ಯಾವ್ದು ಬಳಸ್ತೀರಿ ನೋಡ್ರಿ. he is an Indian but his wife is a European is the right answer. That means option number C is the right answer. Next, Dr. Jenner discovered how to vaccinate against smallpox. ಇದ್ರೊಳಗೆ ಏನಾಗೈತಿ? ಕ್ವಶನ್ ಟ್ಯಾಗ್ ಅನ್ನು ಏನ್ ಬಳಸ್ತೀರಿ ನೋಡ್ರಿ. ಇಲ್ಲಿ ಇದು ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಐತೆ ಅಂದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನು ಬಳಸಬೇಕು. ಹಂಗಂದ್ರೆ ಇಲ್ಲಿ ಪಾಸಿಟಿವ್ ಇರ್ತಕ್ಕಂಥದ್ದು ಸಿ ಅಲ್ಲ, ಡಿನೂ ಅಲ್ಲ. ಹಂಗಂದ್ರ
ಏನು ರೈಟ್ ಆನ್ಸರ್ ಬಿ ರೈಟ್ ಆನ್ಸರ್ ಅಂದ್ರೆ ಇದು ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಏನೈತಿ ಇದು ಪಾಸ್ಟ್ ಟೆನ್ಸ್ ಒಳಗೈತೆ ಅಂದ್ರೆ ಇಲ್ಲಿ ಡಿಡಂಟ್ ಹಿ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. Next question. The bus is coming round the corner. The bus is coming round the corner. ಇದು ಸಿಂಪಲ್ ಫಾಸ್ಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರ ದ ಬಸ್ ದ ಬಸ್ ಈಸ್ ಕಮಿಂಗ್ ING ಬಂದೈತಿ. ಹೌದಾ, ಈಸ್ ಬಂದೈತಿ, ING ಬಂದೈತ್ರ ಅಂದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ತಿಳಿತ್ರಿ? ನೆಕ್ಸ್ಟ್ ಕ್ವಶನ್. ಡ್ರೈವ್ ಸ್ಲೋಲಿ ಡ್ಯಾಶ್ ಫಾರ್ ಫಾಟ್ ಹೋಲ್ಸ್ ಆನ್ ದ ರೋಡ್. ಇಲ್ಲಿ ಲುಕ್ at ಲುಕ್ ಔಟ್ ಲುಕ್ ಓವರ್ ಲುಕ್ ಅಪ್ ಅಂದ್ರೆ ಲುಕ್ ಔಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. The president called off the meeting. The passive form of the above sentence. ನೋಡ್ರಿ, passive form ಒಳಗೆ ಫಸ್ಟ್ ಏನ್ ಬರಿಬೇಕು? The meeting ಬರಿಬೇಕು. ಹೌದಾ, the meeting ಬರೀರಿ. ಇದು was ಆಕೈತಿ. called ನೆಕ್ಸ್ಟ್ called off by ಬರ್ದೇನ್ ಬರಿಬೇಕು? ದ ಪ್ರೆಸಿಡೆಂಟ್ ಬರಿಬೇಕು. ಹಂಗಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ದ ಮೀಟಿಂಗ್ ಹ್ಯಾಸ್ ಆಗಂಗಿಲ್ಲ. ದ ಮೀಟಿಂಗ್ ಹ್ಯಾಸ್ ಬರ್ದಾರ, ಇದು ಆಗಲ್ಲ. ದ ಮೀಟಿಂಗ್ ಹ್ಯಾಡ್ ಆಗಲ್ಲ. ದ ಮೀಟಿಂಗ್ ವಿಲ್ ಆಗಲ್ಲ. ದ ಮೀಟಿಂಗ್ ವಾಸ್ ಅನ್ನ ಬಳಸ್ಬೇಕ್ರಿ. ದ ಮೀಟಿಂಗ್ ವಾಸ್ ಕಾಲ್ಡ್ ಆಫ್ ಬೈ ದ ಪ್ರೆಸಿಡೆಂಟ್ ಈಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಪಿಕ್ ಔಟ್ ದ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಫ್ರಾಮ್ ದ alternatives given below. ಇದ್ರ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಯಾವ್ದನ್ನ ನೋಡ್ರಿ. ಇಲ್ಲಿ ಬೀಯಿಂಗ್ an honorable man he will not tell lies. ಇದಾಗಲ್ಲ. he is an honorable man and he will not tell lies. ಇದನ್ನು ಆಗಲ್ಲ. since he is an honorable man he will not tell lies. that means option number C is the right answer. This one is a complex sentence. Next question. Only one of the following given sentence is correctly punctuated. Identify. ಇದ್ರೊಳಗ ಪಂಕ್ಚುಯೇಷನ್ ಅನ್ನ ನೋಡ್ಬೇಕ್ರಿ. ಹೌದಾ, why are you so late for the meeting? ಇಲ್ಲಿ ಕಾಮಾ ಕೊಟ್ಟಾರ. ರಾಬರ್ಟ್. ಹೌದಾ, ಇಲ್ಲಿ ಕ್ವಶನ್ ಮಾರ್ಕ್ ಹಾಕಾರ. ಹಂಗಂದ್ರೆ ಇಲ್ಲ ಆನ್ಸರ್ ಬರ್ದಾರ. ಇದು ಏನಕ್ಕಿತ್ತು? ಕರೆಕ್ಟ್ ಪಂಕ್ಚುಯೇಷನ್ ಮಾಡಿದ್ರಿ. ಇಲ್ಲಿ ಏನಾಗಿಲ್ಲ. ಇಲ್ಲಿ ಇದು ಇಲ್ಲಿ ನೋಡ್ರಿ, ಈ ತರ ಕ್ವಶನ್ ಮಾರ್ಕ್ ಹಾಕಿಲ್ಲ. ಈ ತರ ಏನ್ ಮಾಡ್ಯಾರ? ಇಲ್ಲಿ ಮಿಸ್ಟೇಕ್ ಅನ್ನ ಮಾಡ್ಯಾರ. ಹಂಗಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Dash in dots and fits like the Morse code of birds sorrow. That means ಇಲ್ಲಿ like ಬಂದೈತಿ ಅಂದ್ರ ಇದು ಸಿಮಿಲಿ. That means option number A is the right answer. Next question. The government has launched a massive campaign dash smoking. ಇದ್ರೊಳಗೆ ಏನೋ ಪ್ರಿಪೋಸಿಷನ್ ಯಾವ್ದು ಬಳಸ್ತೀರಿ ಅಂದ್ರೆ ಇಲ್ಲಿ ಫಾರ್ ಆಗಲ್ಲ, ಬಿಟ್ವೀನ್ ಆಗಲ್ಲ, ಅಗೇನ್ಸ್ಟ್ ಆಗಲ್ಲ, ಆಫ್ಟರ್ ಆಗಲ್ಲ. ಅಂದ್ರ ಇದ್ರೊಳಗ ಅಗೇನ್ಸ್ಟ್ ಈಸ್ ದ ರೈಟ್ ಆನ್ಸರ್. ಫಾರ್, ಬಿಟ್ವೀನ್, ಆಫ್ಟರ್ ಅಲ್ಲ ರೀ. ದ ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಮ್ಯಾಸಿವ್ ಕಂಪೈನ್ ಡ್ಯಾಶ್ ಸ್ಮೋಕಿಂಗ್ ಅಂದ್ರ ಅಗೇನ್ಸ್ಟ್ ಸ್ಮೋಕಿಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್. ಡ್ಯಾಶ್ ದ ಬಾಯ್ ಈಸ್ ಕ್ಲೆವರ್ ಹಿ ಈಸ್ ಲೇಜಿ. ಇಲ್ಲಿ ಯಾವ್ದನ್ನ ಕಾಂಜಕ್ಷನ್ ಬಳಸ್ತಾರೆ ಅಂದ್ರೆ ಧೋ ಈಸ್ ದ. That means option number C is the right answer. Next question. Mr. Ramesh is a dash authority in dash subject. ನೋಡ್ರಿ, Mr. Ramesh is an authority. AEIOU ನೋಡ್ರಿ, ಇಷ್ಟ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ಲಿಕ್ಕತ್ತನ್ರಿ. AEIOU ಬಂದೈತಿ ಅಂದ್ರೆ ಇಲ್ಲಿ ಆನ್ ಅನ್ನು ಬಳಸ್ಬೇಕು. ಇಲ್ಲಿ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋಂತಿದ್ರೆ ಇಲ್ಲಿ ದ ಬಳಸ್ಬೇಕ್ರಿ. ಹಂಗಂದ್ರೆ ಆನ್ ದ ಇಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಟ್ಸ್ ಕ್ರೌಡೆಡ್ ಟುಡೇ. ಇದ್ರ ಕ್ವಶನ್ ಟ್ಯಾಗ್ ಅನ್ನ ನೀವ ಈಸಿಯಾಗಿ ಹೇಳ್ಬೋದು. ನಾ ಆಲ್ರೆಡಿ ಆಗ್ಲೇ ಹೇಳ್ಕೊಟ್ಟೆ ನಿಮ್ಗೆ. ಇದು ಸ್ಟೇಟ್ಮೆಂಟ್ ಏನೈತಿ, ಇದು ಪಾಸಿಟಿವ್ ಐತಿ. ಹೌದಾ, ಹಂಗಂದ್ರೆ ಪಾಸಿಟಿವ್ ಇರ್ತಕ್ಕಂಥ ಕ್ವಶನ್ ಟ್ಯಾಗ್ ಇದು ಒಂದೈತಿ, ಇದು ಅಲ್ಲ. ಹೌದಾ, ಇದ್ರೊಳಗ ಇಟ್ಸ್ ಕ್ರೌಡೆಡ್ ಟುಡೇ. ಹೌದಾ, ಹಂಗಂದ್ರೆ ಇದು isn't it is the right answer. ಇಲ್ಲಿ ಇಟ್ಟು ಬಂದಿರೋ ಸಂಬಂಧ ಇಲ್ಲಿ isn't it ಅನ್ನ ಬಳಸ್ಬೇಕ್ರಿ. ತಿಳಿತಾ? ನೆಕ್ಸ್ಟ್. his essays are dash to read. ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಯೂಸ್ಡ್ ಹಿಯರ್. ಇಲ್ಲಿ ಯಾವ್ದನ್ನ ಬಳಸ್ತೀರಿ? his essays are delightfully, delighted, delightful is the right answer. That means his essays are delightful to read. That means option number D is the right answer. Next question.
The the iron rails dash in summer and contract in winter. ಇದು ಕಾಂಟ್ರಾಕ್ಟ್ ಇದರದ ಕಾಂಟ್ರಾಕ್ಟ್ ಏನಕ್ಕೈತಿ, ಇದ್ರದ್ದು ಅಪೋಸಿಟ್ ವರ್ಡ್ ಏನಕ್ಕೈತಿ, ಸಿನಾನಿಮ್ ಏನಕ್ಕೆ, ಸಾರಿ ಆಂಟೋನಿಮ್ ಏನಕ್ಕೈತಿ, ಇದ್ರದ ಕಾಂಟ್ರಾಕ್ಟ್ ಅಂದ್ರೆ ಎಕ್ಸ್ಪ್ಯಾಂಡ್, ಕಾಂಟ್ರಾಕ್ಟ್ ಅಂದ್ರೆ ಮುದುರಿಕೊಳ್ಳೋದು, ಅದ್ರದ್ದು ಅಪೋಸಿಟ್ ವರ್ಡ್ ಎಕ್ಸ್ಪ್ಯಾಂಡ್ ಅನಾನಿಮ್ ಏನಕ್ಕೈತಿದೆ ಎಕ್ಸ್ಪ್ಯಾಂಡ್. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Reaching the top of the mountain, we dash urgently left for the desert. The appropriate verb form to be used in the blank is had, hardly, any is the right answer. That means option number A is the right answer. Next question. Sachin Tendulkar is one of the most popular cricketers. ಇದ್ರದ್ದು ನಾವು ಕಂಪ್ಯಾರಿಟಿವ್ ಡಿಗ್ರಿ ಬರಿಬೇಕಂದ್ರೆ ಏನ್ ಬರಿತೀವ್ರಿ, ಇದ್ರೊಳಗ ಸಚಿನ್ ತೆಂಡೂಲ್ಕರ್ ಆಸ್ ಇಟ್ ಈಸ್ ಬರ್ರಿ, ಈಸ್ ನು ಬರೀರಿ. ಒನ್ ಆಫ್ ದ ಮೋಸ್ಟ್ ಅಂದ್ರೆ ಇಲ್ಲ ಕಂಪ್ಯಾರಿಟಿವ್ ಡಿಗ್ರಿ ಒಳಗ ಮೋರ್ ಪಾಪ್ಯುಲರ್, ಇದು ಮೋಸ್ಟ್ ಇದನ್ನ ತೆಗೆದ ನಾವು ಮೋರ್ ಪಾಪ್ಯುಲರ್ ದೆನ್ ಎನಿ ಅದರ್ ಬರಿಬೇಕು. ಕಂಪ್ಯಾರಿಟಿವ್ ಡಿಗ್ರಿ ಒಳಗ ಮೋರ್ ಪಾಪ್ಯುಲರ್ ಬರ್ದ ಅದ್ರ ಮುಂದೆ ದೆನ್ ಬರ್ದು most other cricketers. That means option number A is the right answer. Next question. This is an idea I entirely agree for, no, agree with, agree on, agree off, agree with is the right answer. ಇಲ್ಲ preposition ಅನ್ನ ಬಳಸಬೇಕು. Next. The wheels took up their song. The carriage groaned. ಇಲ್ಲಿ ಏನಕೈತಿ, ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಏನಕೈತಿ, ಇದು ಪರ್ಸನಿಫಿಕೇಶನ್ is the right answer. Next question. Growing up means dash getting larger, dash using our senses and brains to become more and more aware of the things around us. ಇಲ್ಲಿ ನಾವು ಇಲ್ಲ ಅಪ್ರೋಪ್ರಿಯೇಟ್ ಕಂಜಂಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಇಸ್, ಇಲ್ಲಿ ನೋಡ್ರಿ ಇಲ್ಲಿ ಏನಕ್ಕೈತಿ, ಈ ತರ ಬಂದ್ರೆ ಬಹಳ ಈಸಿ ರೀ. ಇದು ನೋಡ್ರಿ, ಗ್ರೋವಿಂಗ್ ಅಪ್ ಮೀನ್ಸ್ ನಾಟ್ ಓನ್ಲಿ ಗೆಟಿಂಗ್ ಲಾರ್ಜರ್ but also using our senses and brains to become more and more aware of the things around us. That means option number C, not only but also is the right answer. Next question. After a long chase by the police, the thief dash. ಇಲ್ಲಿ ಯಾವ್ದನ್ನ phrase appropriate phrase ಅನ್ನು ಬಳಸ್ತೇವೆ ಅಂದ್ರೆ gave in is the right answer. not a gave off, gave out, gave away ಆಗಲ್ಲ, gave in is the right answer. ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗ ನಾ ನಿಮ್ಗ ಫಸ್ಟ್ ಮೇನ್ ಒಳಗ 6 ಮಾರ್ಕಸ್ಗೆ ನೀವು 6 ಮಾರ್ಕಸ್ ತಗೋಬಹುದ್ರಿ. ಆ ತರ ಪ್ರತಿಯೊಂದು ಕ್ವಶನ್ಸ್ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿನಿ ಅಂತ ತಿಳ್ಕೊಂಡಿನ್ರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.